ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವಿವತ್ತು ವೈ ವಿಲ್ ಯೋರ್ ಫ್ಯೂಚರ್ ಸ್ಪೌಸ್ ಮ್ಯಾರಿ ಯು ಅಂತ ನೋಡೋಣ. ಸೊ ಟ್ಯಾರೋ ಕಾರ್ಡ್ ರೀಡಿಂಗಲ್ಲಿ ಎರಡು ಪೈಲ್ಸ್ ಇದೆ ಫ್ರೆಂಡ್ಸ್. ನೀವು ತಮ್ನೇಲಲ್ಲಿ ನೋಡ್ಬೋದು, ಎರಡು ಪೈಲ್ಸ್ ಇದೆ. ಸೊ ನಿಮಗೆ ಆ ಇಮೇಜಸ್ನ ನೋಡಿ ಯಾವ ಪೈಲ್ ಚೂಸ್ ಮಾಡಬೇಕನ್ಸುತ್ತೆ ಅದನ್ನ ಚೂಸ್ ಮಾಡಿ ಫ್ರೆಂಡ್ಸ್. ಸೊ ನಿಮಗೆ ಈ ಎರಡು ಪೈಲು ನೋಡಬೇಕನ್ಸಿದ್ರೆ ನೋಡಿ, ಇಲ್ಲಾಂದರೆ ಸ್ಪೆಸಿಫಿಕ್ಕಾಗಿ ಸ್ಟ್ರಾಂಗಾಗಿ ಒಂದು ಪೈಲ್ ನಿಮಗೆ ಇಷ್ಟ ಆದರೆ ಅದನ್ನೇ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನಿಮ್ಮ ಜೊತೆ ನಿಮ್ಗೇನು ರೆಸನೇಟ್ ಆಗುತ್ತೆ ಅದನ್ನ ತಗೊಳ್ಳಿ. ಸೊ ಫೈಲ್ 1 ರೀಡಿಂಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸೆವೆನ್ ಕಾರ್ಡ್ಸ್ನ ತೆಗಿತೀನಿ ಫ್ರೆಂಡ್ಸ್. ಸೊ ಫಸ್ಟ್ ಕಾರ್ಡು 2 ಆಫ್ ವ್ಯಾಂಡ್ಸ್ ಕಾರ್ಡ್ ಬಂದಿದೆ. ಸೆಕೆಂಡ್ ಕಾರ್ಡು 6 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಥರ್ಡ್ ಕಾರ್ಡು 6 ಆಫ್ ವ್ಯಾಂಡ್ಸ್ ಕಾರ್ಡ್ ಬಂದಿದೆ. 2 ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ. ಫಿಫ್ತ್ ಕಾರ್ಡು 3 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. 6 ಕಾರ್ಡು 7 ಆಫ್ ಸ್ವಾರ್ಡ್ಸ್ ಬಂದಿದೆ. 7 ಕಾರ್ಡು ಟವರ್ ಬಂದಿದೆ. ಓವರಾಲ್ ಎನರ್ಜಿಗೆ ಒಂದು ಕಾರ್ಡ್ ತೆಗೆಯೋಣ ಫ್ರೆಂಡ್ಸ್. ಸೊ 9 ಆಫ್ ವ್ಯಾಂಡ್ಸ್ ಕಾರ್ಡ್ ಬಂದಿದೆ. ಸೊ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಫ್ಯೂಚರ್ ಸ್ಪೌಸು ನಿಮ್ಮನ್ನ ಯಾಕೆ ಮದುವೆ ಆಗ್ತಾರೆ ಅಂದರೆ ನಿಮ್ಮಲ್ಲಿ ಆ ಥರ ಬೆಸ್ಟ್ ಕ್ವಾಲಿಟೀಸ್ ಅವ್ರಿಗೆ ಏನು ಅನಿಸುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಫೈಲ್ 1 ಚೂಸ್ ಮಾಡಿರೋರಿಗೆ ಈ ರೀಡಿಂಗ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ನೀವು ತುಂಬಾ ಕ್ಲಾರಿಟಿ ಇರೋ ಪರ್ಸನ್ ಆಗಿರ್ತೀರಾ ಅಂತ ಅನಿಸುತ್ತೆ ಫ್ರೆಂಡ್ಸ್. ಅಂದರೆ ನಿಮಗೆ ಒಂದು ಕ್ಲಾರಿಟಿ ಇದೆ ಲೈಫಲ್ಲಿ. ಅಂದರೆ ನೀವು ಈಗ ಏನು ಮಾಡ್ತಿದ್ದೀರಾ, ಮುಂದೆ ಏನು ಮಾಡ್ತೀರಾ, ಮತ್ತು ಒಂದು 5-10 ಇಯರ್ಸ್ ಆದಮೇಲೆ ನಿಮ್ಮ ಲೈಫ್ ಹೆಂಗಿರಬೇಕು ಅಂತ ನಿಮಗೊಂದು ಕ್ಲಾರಿಟಿ ಇದೆ. ಅದು ಅವ್ರಿಗೆ ಇಷ್ಟ ಆಗ್ಬೋದು ಫ್ರೆಂಡ್ಸ್. ಸೊ ಅಟ್ ದ ಸೇಮ್ ಟೈಮ್ ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದ್ರೂ ನೀವು ಅದ್ರ ಬಗ್ಗೆ ಅಂದರೆ ಅದು ಇವೆಂಟ್ ಆಗಿದ್ದ ದಿನ ಇಲ್ಲ ಆವತ್ತಿನ ದಿನ ಅದ್ರ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತೀರಾ ಅಂತ ಅನಿಸುತ್ತೆ ಫ್ರೆಂಡ್ಸ್. ಬಟ್ ನೆಕ್ಸ್ಟ್ ಡೇ ಅದ್ರ ಬಗ್ಗೆ ನೀವು ಲೈಟಾಗಿ ತೊಗೊತೀರಾ. ಅಂದರೆ ನೀವು ಯಾವುದೇ ಕಾರಣಕ್ಕೂ ಡಿಪ್ರೆಷನಿಗೆ ಹೋಗಲ್ಲ. ಏನಾದರೂ ಒಂದು ಬ್ಯಾಡ್ ಇವೆಂಟ್ ಆದರೆ, ಇಲ್ಲ ಯಾರಾದರೂ ನಿಮಗೆ ಏನಾದರೂ ಹರ್ಟ್ ಮಾಡಿದ್ರೆ, ಇಲ್ಲ ನಿಮಗೇನಾದರೂ ಲಾಸಸ್ ಆದರೆ, ಯಾವುದೇ ನೆಗೆಟಿವ್ ಇವೆಂಟ್ಸು, ಯಾವುದೇ ನೆಗೆಟಿವ್ ಸಿಚುವೇಶನ್ ಬಂದರೂ ನೀವು ಆ ಸಿಚುವೇಶನ್ನ ಫೀಲ್ ಮಾಡ್ತೀರಾ. ಅಂದರೆ ಆ ಮೂಮೆಂಟ್ಗೆ ನಿಮ್ಗೆ ಆ ಸಿಚುವೇಶನ್ ಫೀಲ್ ಆಗುತ್ತೆ. ಆದರೆ ಅದು ಕಳೆದ ಮೇಲೆ, ಅಂದರೆ ಇವತ್ತು ಇವೆಂಟ್ ಆಗಿದ್ದರೆ ನಾಳೆ ನೀವು ಅದನ್ನು ಲೈಟಾಗಿ ಏನು ತೊಗೊಬೇಕು, ಅದರಿಂದ ಏನು ಪಾಠ ಕಲಿಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ ಫ್ರೆಂಡ್ಸ್. ಸೊ ನೀವು ಅದನ್ನು ತುಂಬ ಓವರ್ ಥಿಂಕ್ ಮಾಡಿ ವರಿ ಮಾಡಿ ಡಿಪ್ರೆಷನಿಗೆ ಹೋಗಲ್ಲ. ಆ ಡಿಪ್ರೆಷನ್ನಿಂದ ಹೊರಗೆ ಹೆಂಗೆ ಬರಬೇಕು, ಯಾವುದಾದ್ರೂ ಒಂದು ಇವೆಂಟಲ್ಲಿ ಸಿಚುವೇಷನಲ್ಲಿ ಅಂತ ನಿಮಗೆ ಗೊತ್ತಿದೆ ಅನಿಸುತ್ತೆ ಫ್ರೆಂಡ್ಸ್. ಮೇ ಬಿ ನಿಮ್ಮ ಪಾರ್ಟ್ನರಿಗೆ ಈ ಕ್ವಾಲಿಟಿ ತುಂಬಾ ಇಷ್ಟ ಆಗುತ್ತೆ ಅನಿಸುತ್ತೆ ಫ್ರೆಂಡ್ಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ನಿಮ್ಮ ವರ್ಕ್ ಪ್ರೆಷರ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಫ್ರೆಂಡ್ಸ್. ನೀವು ಯಾವುದೇ ವರ್ಕ್ ಟೆನ್ಷನ್ನು ಸ್ಟ್ರೆಸ್ನ ಮನೆವರೆಗೂ ತೊಗೊಂಬರಲ್ಲ, ಅದು ಅವ್ರಿಗೆ ಇಷ್ಟ ಆಗ್ಬೋದು ಫ್ರೆಂಡ್ಸ್. ಅಂದರೆ ನೀವು ಇನಿಷಿಯಲಾಗಿ ರಿಲೇಷನ್ಶಿಪ್ಪಲ್ಲಿರುವಾಗ ಅವ್ರ ಹತ್ರ ನೀವು ಯಾವುದೇ ವರ್ಕ್ ರಿಲೇಟೆಡು ಪ್ರಾಬ್ಲಮ್ಸ್ನ ಶೇರ್ ಮಾಡದೇ ಇರ್ಬೋದು, ಇಲ್ಲ ಏನಾದರೂ ಸಿಚುವೇಶನ್ ಇದೆ ಅಂತ ಅವ್ರಿಗೆ ನೀವು ಹೇಳಿದ್ರೂ ಅದನ್ನು ನಾನು ಹ್ಯಾಂಡಲ್ ಮಾಡ್ಕೊತೀನಿ
ನೀನು ಓವರ್ ಥಿಂಕ್ ಮಾಡಬೇಡ ಅದ್ರ ಬಗ್ಗೆ, ಐ ಆಮ್ ವೆರಿ ಗುಡ್ ಅಟ್ ಹ್ಯಾಂಡ್ಲಿಂಗ್ ಸಿಚುವೇಶನ್ ಅಂತ ಹೇಳಿರ್ಬೋದು ನೀವು ನಿಮ್ಮ ಪಾರ್ಟ್ನರಿಗೆ ರಿಲೇಷನ್ಶಿಪ್ಪಲ್ಲಿರುವಾಗ. ಮತ್ತು ಫ್ಯೂಚರಲ್ಲೂ ನೀವು ಆ ಥರ ಅದೇ ಲೆವೆಲ್ ಆಫ್ ಥಿಂಕಿಂಗಲ್ಲಿ ಥಾಟಲ್ಲಿ ಇರ್ತೀರ ಅನಿಸುತ್ತೆ ಫ್ರೆಂಡ್ಸ್. ಅಂದರೆ ಆಫ್ಟರ್ ಮ್ಯಾರೇಜೂ ನೀವು ಯಾವುದೇ ಸ್ಟ್ರೆಸ್ನ ನಿಮ್ಮ ಪಾರ್ಟ್ನರಿಗೆ ಹೇಳೋದು, ಯಾವುದೇ ಸ್ಟ್ರೆಸ್ಫುಲ್ ಸಿಚುವೇಶನ್ನ ನಿಮ್ಮ ಪಾರ್ಟ್ನರ್ ಜೊತೆ ಶೇರ್ ಮಾಡೋದಿಲ್ಲ. ಇಲ್ಲ ನೀವು ಶೇರ್ ಮಾಡಿದ್ರೂ ಆ ಸಿಚುವೇಶನ್ನ ನೀವು ಹೆಂಗೆ ಹ್ಯಾಂಡಲ್ ಮಾಡಿ ಅದರಿಂದ ಓವರ್ಕಮ್ ಮಾಡಿದ್ದೀರಾ ಅನ್ನೋದನ್ನು ಅವ್ರಿಗೆ ಹೇಳ್ತೀರಾ. ಬಟ್ ಸ್ಟ್ರೆಸ್ಫುಲ್ ಮೂಮೆಂಟ್ಸ್ನ ನಿಮಗೆ ನೀವೇ ಯೋಚನೆ ಮಾಡಿ ನಿಮಗೆ ನೀವೇ ಸೊಲ್ಯೂಷನ್ಸ್ ಹುಡ್ಕೋರು ಆಗಿರ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಆ್ಯಂಡ್ ಅದು ಬಿಟ್ಟರೆ ನೀವು ನಿಮ್ಮ ಪಾರ್ಟ್ನರಿಗಿನ್ನ ಮೆಚ್ಯೂರ್ ಪರ್ಸನ್ ಅಂತ ಅವ್ರು ಅನ್ಕೊತಾರೆ ಫ್ರೆಂಡ್ಸ್. ಸೊ ನೀವು ಅವರಿಗಿನ್ನ ಏಜಲ್ಲಿ 6 months to 2 years ದೊಡ್ಡವರು ಆಗಿರ್ಬೋದು ಅಂತ ಹೇಳ್ತೀನಿ. ಸೊ ನೀವು ಅವರಿಗಿಂತ ಮೆಚ್ಯೂರ್ ಪರ್ಸನ್ನು, ಲೈಫ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅವ್ರು ಅನ್ಕೊತಾರೆ ಫ್ರೆಂಡ್ಸ್. ಅಂದರೆ ಅವರು ಮೇ ಬಿ ನಿಮಗಿನ್ನ ಒಂದು ಸ್ವಲ್ಪ ಎಮೋಷ್ನಲ್ ಪರ್ಸನ್ ಅನಿಸುತ್ತೆ. ಅಂದರೆ ನಿಮ್ಮ ಥರ ನಿಮ್ಮ ಲಾಜಿಕ್ನ ಮತ್ತು ಎಮೋಷನ್ಸ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಅವ್ರು ಮೇ ಬಿ ಇನ್ನೂ ಈಗ ಕಲಿತಿರ್ಬೋದು ನಿಮ್ಮನ್ನ ಮೀಟ್ ಆಗೋ ಟೈಮಲ್ಲಿ, ಇಲ್ಲ ನಿಮ್ಮ ಮ್ಯಾರೇಜ್ ಆದಾಗ. ಸೊ ಅವರಿಗಿನ್ನ ಮುಂಚೆ ನೀವು ತುಂಬಾ ಮೆಚ್ಯೂರ್ ಪರ್ಸನ್ನು, ನೀವು ಲೈಫ್ನ ತುಂಬ ನೋಡಿದ್ದೀರಾ, ತುಂಬ ಕಲ್ತಿದ್ದೀರಾ ಲೈಫಿಂದ ಅಂತ ಅವ್ರಿಗೆ ಅನಿಸ್ಬೋದು ಫ್ರೆಂಡ್ಸ್. ಸೊ ಹಾಗೆ ಇನ್ನೊಂದು ನೋಡೋದಂದರೆ ಮೇ ಬಿ ನಿಮಗೆ ಟ್ರಾವೆಲ್ ಮಾಡೋದು ಇಷ್ಟ ಇರ್ಬೋದು ಫ್ರೆಂಡ್ಸ್. ಅಂದರೆ ನಿಮಗೆ ಮಂತ್ಲಿ ಒನ್ಸು ಇಲ್ಲಾಂದರೆ 6 months ಒನ್ಸು ಆ ಥರ ಎಲ್ಲ ಟ್ರಾವೆಲ್ ಮಾಡೋದು ನಿಮಗೆ ಇಷ್ಟ ಆಗಿರ್ಬೋದು. ಸೊ ನೀವು ಟ್ರಾವೆಲ್ ಮಾಡೋದು, ವೆಕೇಷನ್ಸಲ್ಲಿ ಎಲ್ಲಾದರೂ ಹೋಗೋದು, ಇದು ನಿಮ್ಮ ಪಾರ್ಟ್ನರ್ಗೆ ಇಷ್ಟ ಆಗಿರ್ಬೋದು ಫ್ರೆಂಡ್ಸ್. ಮೇ ಬಿ ಅವ್ರಿಗೂ ಟ್ರಾವೆಲಿಂಗ್ ಅಂದರೆ ಇಂಟ್ರೆಸ್ಟ್ ಇರ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಅದು ಬಿಟ್ಟರೆ ನೀವು ಯಾವಾಗಲೂ ಕನ್ಫ್ಯೂಷನಲ್ಲಿರೋ ಪರ್ಸನ್ ಅಲ್ಲ. ಯಾವುದಾದ್ರೂ ಸಿಚುವೇಶನ್ ಬಂದರೂ ಮುಂದೆ ಈ ಥರ ಆಗ್ಬೋದೇನೋ ಅಂತ ಫಸ್ಟೇ ಯೋಚನೆ ಮಾಡಿರ್ತೀರಾ ಅಂತ ಅವ್ರು ಅನ್ಕೊತಾರೆ ಫ್ರೆಂಡ್ಸ್. ಅಂದರೆ ನಿಮಗೆ ಫಾರ್ ಸೈಟೆಡ್ನೆಸ್ ಇದೆ. ಅಂದರೆ ಮುಂದೆ ನಾನು ಇವಾಗ ಈ ಥರ ಮಾಡ್ತಿದ್ದೀನಿ, ಈ ಕೆಲಸ ಸರಿ ಹೋಗ್ದಿರ ನನಗೇನಾದರೂ ಪ್ರಾಬ್ಲಮ್ ಆದರೆ ಆ ಪ್ರಾಬ್ಲಮ್ನ ನಾನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಮುಂಚೆನೇ ಯೋಚನೆ ಮಾಡಿರ್ತೀರ. ಮೇ ಬಿ ನೀವು ನಿಮ್ಮ ಪ್ಲ್ಯಾನ್ಸ್ನ ನಿಮ್ಮ ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡಿರ್ತೀರಾ ಅಥವಾ ಮಾಡೋರಾಗಿರ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನಿಮ್ಮ ಲೈಫಲ್ಲಿ ನಿಮ್ಮ ಗೋಲ್ ಏನು, ನಿಮ್ಮ ಆ್ಯಂಬಿಷನ್ ಏನು ಅಂತ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಶೇರ್ ಮಾಡಿರ್ತೀರಾ ಬಿಫೋರ್ ಮ್ಯಾರೇಜ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಮೇ ಬಿ ಅವರಿಗೆ ನಿಮ್ಮ ಗೋಲು, ನಿಮ್ಮ ಆ್ಯಂಬಿಷನ್ಸು ಮತ್ತು ನೀವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ಅನ್ನೋದು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ಯಾವುದೇ ಸಿಚುವೇಷನಲ್ಲೂ ಯಾವುದೇ ಪ್ರಾಬ್ಲಮ್ ಬಂದರೂ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ ನೀವು. ಪ್ರಾಬ್ಲಮ್ ಯಾಕಾಯಿತು ಅನ್ನೋದಕ್ಕಿಂತ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ, ಅದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಮೇ ಬಿ ಕೆಲವೊಂದು ಸಿಚುವೇಷನಲ್ಲಿ ನಿಮ್ಮ ಪಾರ್ಟ್ನರು ಕನ್ಫ್ಯೂಸ್ ಆಗ್ತಾರೆ. ಅದು ಅವ್ರ ಲೈಫ್ ರಿಲೇಟೆಡ್ ಚಾಯ್ಸಸ್ ಮಾಡೋದ್ರಲ್ಲಿರ್ಬೋದು, ಇಲ್ಲಾಂದರೆ ಬೇರೆಯವ್ರ ಜೊತೆ ಮಾತಾಡುವಾಗ ಆ ಪರ್ಸನ್ ಇಂಟೆನ್ಷನ್ಸು ಜೆನ್ಯೂನಾ ಅಲ್ವಾ ಅಂತ ತಿಳ್ಕೊಳೋದ್ರಲ್ಲಿ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು ಫ್ರೆಂಡ್ಸ್. ಸೊ ಆ ಥರ ಸಿಚುವೇಷನ್ಸಲ್ಲಿ ನೀವು ನಿಮ್ಮ ಪಾರ್ಟ್ನರಿಗೆ ಆ ಥರ ಸಿಚುವೇಷನ್ಸ್ನ, ಆ ಥರ ಪರ್ಸನ್ಸ್ನ ಹೆಂಗೆ ಅರ್ಥ ಮಾಡ್ಕೊಬೇಕು ಅಂತಲೂ ನಿಮ್ಮಿಂದ ಅವ್ರು ಕಲಿಬೋದು ಫ್ರೆಂಡ್ಸ್. ಸೊ ಕೆಲವೊಂದು ಸರಿ ಅವರಿಗೆ ಫಿಯರ್ಸ್ ಇರ್ಬೋದು ಲೈಫಲ್ಲಿ, ಕೆಲವೊಂದು ಸಿಚುವೇಷನ್ಸ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಫಿಯರ್ ಇದ್ದಿರ್ಬೋದು ಅವ್ರ ಲೈಫಲ್ಲಿ. ಸೊ ಕೆಲವೊಂದು ಸರಿ ಫಿಯರ್ಫುಲ್ ಸಿಚುವೇಷನ್ಸಿಂದ ಹೇಗೆ ಹೊರಗೆ ಬರಬೇಕು, ಪಾಸಿಟಿವ್ ಆಗಿ ಹೆಂಗಿರಬೇಕು ಫಿಯರ್ಫುಲ್ ಸಿಚುವೇಷನ್ಸಲ್ಲಿ, ಮತ್ತು ನಾವು ಹೇಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅನ್ನೋದನ್ನ ಅವ್ರು ನಿಮ್ಮಿಂದ ಕಲಿತಾರೆ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದೇನೆಂದರೆ ಮೇ ಬಿ ಅವರು ತುಂಬಾ ಪ್ಲ್ಯಾನ್ಸ್ ಮಾಡೋರು ಆಗಿರ್ಬೋದು, ಬಟ್ ಅದರ ಕಡೆ ಆ್ಯಕ್ಷನ್ ತೊಗೊಳ್ತಾ ಇರಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ಅವ್ರ ಲೈಫಲ್ಲಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಆದರೆ ಅದನ್ನು ಮಾಡೋಕ್ಕಾಗಿರಲ್ಲ. ಒಂದು ಅವರಿಗೆ ಇಂಟ್ರೆಸ್ಟ್ ಕಡಿಮೆ ಆಗಿ ಆ ಪ್ಲ್ಯಾನ್ಸ್ನ ಅವರು ವರ್ಕೌಟ್ ಮಾಡದೇ ಇರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಕೆಲಸನ ಸ್ಟಾರ್ಟ್ ಮಾಡಿ ಅರ್ಧಕ್ಕೆ ನಿಲ್ಲಿಸ್ಬಿಡೋರು ಆಗಿರ್ಬೋದು ಫ್ರೆಂಡ್ಸ್ ಅವರು. ಅಂದರೆ ಅದನ್ನು ಹೆಂಗೆ ಸಸ್ಟೈನ್ ಮಾಡಬೇಕು, ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು, ಹೇಗೆ ಎಂಡ್ವರೆಗೂ ಪೇಷನ್ಸಿಂದ ವೆಯ್ಟ್ ಮಾಡಬೇಕು, ಹೇಗೆ ವರ್ಕ್ ಮಾಡಬೇಕು ಅನ್ನೋದು ಅವರಿಗೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಫ್ರೆಂಡ್ಸ್. ಮೇ ಬಿ ಅವರಿಗೆ ಸ್ಟಾರ್ಟ್ ಮಾಡೋದು, ಪ್ಲ್ಯಾನ್ ಮಾಡೋದು ಮಾಡ್ತಾರೆ, ಬಟ್ ಅದನ್ನ ಕಂಪ್ಲೀಟ್ ಮಾಡೋದು ಹೇಗೆ ಅನ್ನೋದು
ಅವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಯಾವುದನ್ನಾದರೂ ಸ್ಟಾರ್ಟ್ ಮಾಡಿ ಎಂಡ್ ಮಾಡೋದಕ್ಕೆ ಅನಿಸುತ್ತೆ ಫ್ರೆಂಡ್ಸ್. ಸೊ ಆ ಥರ ಸಿಚುವೇಶನ್ಸಲ್ಲಿ ಪೇಷನ್ಸ್ ಆಗಿರಬೇಕು ಅನ್ನೋದನ್ನ ನೀವು ಕಲಿಸ್ಕೊಡ್ತೀರಾ ಅವರಿಗೆ. ಮತ್ತು ಅವ್ರೇನಾದರೂ ಕೆಲಸನ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಅವರಿಗೆ ಮುಂದುವರ್ಸೋದಕ್ಕೆ ನೀವು ಎಂಕರೇಜ್ ಮಾಡ್ತೀರಾ ಅಂತ ಅನಿಸುತ್ತೆ ಫ್ರೆಂಡ್ಸ್. ಸೊ ನೀವು ಎಂಕರೇಜ್ ಮಾಡಿ ಅದರಲ್ಲಿ ಅವರು ಸಕ್ಸಸ್ಸು ಯಾವುದಾದ್ರೂ ಅವ್ರ ಲೈಫ್ ಗೋಲ್ನ ಅಚೀವ್ ಮಾಡ್ಬೋದು ಮುಂದೆ ಅಂತ ಅನಿಸುತ್ತೆ ಫ್ರೆಂಡ್ಸ್. ಸೊ ಅದರಿಂದ ಅವರು ತುಂಬಾ ಅದರಿಂದ ಆ ಕ್ವಾಲಿಟಿ ಅವ್ರಿಗೆ ನಿಮ್ಮಲ್ಲಿ ತುಂಬಾ ಇಷ್ಟ ಆಗುತ್ತೆ. ಅಂದರೆ ನೀವು ಅವ್ರ ಲೈಫಲ್ಲಿ ಒಳ್ಳೆ ಕೆಲಸ ಮಾಡುವಾಗ ನೀವು ಅವ್ರ ಜೊತೆ ನಿಂತ್ಕೊತೀರಾ ಮತ್ತು ಅವರಿಗೆ ಎನ್ಕರೇಜ್ ಮಾಡ್ತೀರಾ ಅನ್ನೋದು ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಫ್ರೆಂಡ್ಸ್ ನಿಮ್ಮ ಬಗ್ಗೆ. ಇದು ಮೇ ಬಿ ನಿಮ್ಮ ಮ್ಯಾರೇಜ್ಗಿಂತ ಮುಂಚೆ ಇರ್ಬೋದು. ಆ್ಯಂಡ್ ಈ ಸಿಚುವೇಶನ್ನು ಈ ಕ್ವಾಲಿಟಿಯಿಂದನೂ ಅವರು ನಿಮಗೆ ಅಂದರೆ ಲೈಫ್ ಲಾಂಗ್ ನೀವು ಅವರಿಗೆ ಸಪೋರ್ಟ್ ಮಾಡ್ತೀರಾ, ಎನ್ಕರೇಜ್ ಮಾಡ್ತೀರಾ, ಅರ್ಥ ಮಾಡ್ಕೊತೀರಾ ಅನ್ನೋ ಕಾನ್ಫಿಡೆನ್ಸ್ ಅವರಲ್ಲಿ ಬರುತ್ತೆ. ಅದರಿಂದನೂ ಅವ್ರು ನಿಮ್ಮನ್ನ ಚೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇನ್ನೊಂದೇನೆಂದರೆ ಫ್ರೆಂಡ್ಸ್, ನಿಮ್ಮ ಲೈಫಲ್ಲಿ ನೀವು ಕೆಲವೊಂದು ಸರಿ ನಿಮ್ಮ ಲೈಫಲ್ಲೂ ನೆಗೆಟಿವ್ ಈವೆಂಟ್ಸು ಅಂದರೆ ಪ್ರಾಬ್ಲಮ್ಸ್ ಬಂದಿದೆ. ಸೊ ಆ ಪ್ರಾಬ್ಲಮ್ಸ್ನ ನೀವು ಹೆಂಗೆ ಹ್ಯಾಂಡಲ್ ಮಾಡಿದ್ದೀರಾ ಅನ್ನೋದನ್ನೆಲ್ಲ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಓಪನ್ ಅಪ್ ಆಗಿ ಶೇರ್ ಮಾಡೋರಾಗಿರ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನಿಮ್ಮ ಲೈಫಲ್ಲಿ ಮೇ ಬಿ ಯಾವುದಾದ್ರೂ ಪಾಸ್ಟ್ ರಿಲೇಷನ್ಶಿಪ್ ಇರ್ಬೋದು ಅಂತ ಅನಿಸುತ್ತೆ ಫ್ರೆಂಡ್ಸ್. ಸೊ ಆ ಪಾಸ್ಟ್ ರಿಲೇಷನ್ಶಿಪ್ ಬಗ್ಗೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಯಾವುದನ್ನು ಹೈಡ್ ಮಾಡಲ್ಲ, ಓಪನ್ ಅಪ್ ಆಗಿ ಮ್ಯಾರೇಜಿಗೆ ಮುಂಚೆನೇ ಡಿಸ್ಕಸ್ ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ಸಿಚುವೇಶನ್ನು ಹೆಂಗಿತ್ತು, ಯಾಕೆ ಬ್ರೇಕಪ್ ಆಯಿತು, ಆ ಥರದನ್ನೆಲ್ಲ ನೀವು ಓಪನ್ ಅಪ್ ಆಗಿ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡೋರಾಗಿರ್ತೀರ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನೀವು ನಿಮ್ಮ ಪಾರ್ಟ್ನರಿಗೆ ಅದನ್ನೆಲ್ಲ ಓಪನ್ ಅಪ್ ಆಗಿ ಹೇಳ್ತೀರಾ. ಅಂದರೆ ಈ ಕ್ವಾಲಿಟೀಸು, ಈ ಥರ ಕ್ವಾಲಿಟೀಸು ನನಗೆ ನನ್ನ ಎಕ್ಸ್ ಪಾರ್ಟ್ನರಿಂದ ಇಷ್ಟ ಆಗಲಿಲ್ಲ, ಸೊ ನಿಮ್ಮ ಬ್ರೇಕಪ್ಪಿಗೆ ರೀಸನ್ನು, ಈ ಥರ ಕೆಲವೊಂದು ಬೇಸಿಕ್ ಥಿಂಗ್ಸ್ನ ಅಂದರೆ ನೀವು ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಏನು ಪಾಠಗಳನ್ನ ಕಲ್ತಿರ್ತೀರಾ ಅದ್ರ ಬಗ್ಗೆ ನೀವು ನಿಮ್ಮ ಪಾರ್ಟ್ನರ್ ಹತ್ರ ಡಿಸ್ಕಸ್ ಮಾಡಿರ್ತೀರಾ ಅಂತ ಅನಿಸುತ್ತೆ ಫ್ರೆಂಡ್ಸ್. ಸೊ ಅವರು ನೀವು ಎಷ್ಟು ಹಾನೆಸ್ಟ್ ಆಗಿದ್ದೀರಾ ರಿಲೇಷನ್ಶಿಪ್ಪಲ್ಲಿ ಅಂತ ಅವರಿಗೆ ಇಷ್ಟ ಆಗ್ಬೋದು ಫ್ರೆಂಡ್ಸ್. ಅಂದರೆ ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಎಷ್ಟು ನೋವಾಗಿದೆ ಅನ್ನೋದು ಅವ್ರು ಅರ್ಥ ಮಾಡ್ಕೊತಾರೆ ಫ್ರೆಂಡ್ಸ್, ನೀವು ಇದನ್ನೆಲ್ಲ ಶೇರ್ ಮಾಡಿದಾಗ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಅವ್ರಿಗೆ ಏನು ಅನಿಸ್ಬೋದಂದರೆ ನೀವು ತುಂಬಾ ಡೀಪಾಗಿ ಪರ್ಸನ್ಸ್ ಜೊತೆ ಕನೆಕ್ಟ್ ಆಗ್ತೀರಾ ಮತ್ತು ಅರ್ಥ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀರಾ. ನಿಮ್ದೇನಾದರೂ ತಪ್ಪಿದರೆ ನಿಮ್ಮ ತಪ್ಪಿಂದನೂ ನೀವು ಕಲ್ತ್ಕೊತೀರಾ, ನಿಮ್ಮ ತಪ್ಪು ಏನು ಅನ್ನೋದು ನಿಮಗೆ ಅರ್ಥ ಮಾಡ್ಕೊಳೋ ಕೇಪಬಿಲಿಟಿ ಇದೆ ಅಂತ ಅವ್ರಿಗೆ ಅನಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ಮುಂದೆ ರಿಲೇಷನ್ಶಿಪ್ಪಲ್ಲಿ ಅವ್ರ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದ್ರೂ ನೀವು ಪೇಷನ್ಸ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಅವ್ರನ್ನ ಬಿಟ್ಕೊಡಲ್ಲ ಯಾವುದೇ ಸಿಚುವೇಶನಲ್ಲೂ. ಅವ್ರು ತಪ್ಪಿದ್ರೂ ಅವ್ರಿಗೆ ಪೊಲೈಟಾಗಿ ಅರ್ಥ ಮಾಡಿಸ್ತೀರಾ ಅಂತ ಅವ್ರು ಅಂದ್ಕೊತಾರೆ ಫ್ರೆಂಡ್ಸ್. ಅಂದರೆ ನೀವು ಯಾವುದೇ ಸಿಲ್ಲಿ ರೀಸನ್ಸ್ಗೆ ಬ್ರೇಕಪ್ ಮಾಡ್ಕೊಳ್ಳಲ್ಲ ರಿಲೇಷನ್ಶಿಪ್ಪಲ್ಲಿ. ನೀವು ಕಮಿಟೆಡ್ ಪರ್ಸನ್ನು, ಹಾನೆಸ್ಟ್ ಪರ್ಸನ್ನು ಮತ್ತು ಎಮೋಷ್ನಲಿ ತುಂಬಾ ಕನೆಕ್ಟ್ ಆಗ್ತೀರಾ ಅಂತ ಅವ್ರಿಗೆ ಅನಿಸುತ್ತೆ ಫ್ರೆಂಡ್ಸ್. ಮತ್ತು ನೀವು ಮೇ ಬಿ ಅವ್ರನ್ನ ನೀವು ಮೀಟ್ ಮಾಡಿದಾಗ ನೀವು ಪ್ರೊಫೆಷ್ನಲ್ ಲೈಫಲ್ಲಿ ಆವಾಗ ತಾನೇ ತುಂಬ ನಿಮಗೆ ಪ್ರಮೋಷನ್ ಸಿಗ್ಬೋದು, ನಿಮ್ಮ ವರ್ಕ್ಗೆ ರೆಕಗ್ನಿಷನ್ ಸಿಗ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ಮೇ ಬಿ ನೀವು ಮ್ಯಾರೇಜ್ ಆಗೋ ಟೈಮಲ್ಲಿ ನಿಮಗೆ ಏನಾದರೂ ಪ್ರಮೋಷನ್ಸ್ ಆಗ್ಬೋದು, ಇಲ್ಲಾಂದರೆ ಮ್ಯಾರೇಜ್ ಆದಮೇಲೆ ಇನಿಷಿಯಲಿ 3 to 4 ಮಂತ್ಸಲ್ಲಿ ನಿಮಗೇನಾದರೂ ಜಾಬಲ್ಲಿ ಪ್ರಮೋಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಸೊ ಇದೊಂದು ಎಕ್ಸ್ಟ್ರಾ ಕಾರ್ಡ್ ಇಲ್ಲಿ ಬಂದಿದೆ, ಸೊ ಹಾಗಾಗಿ ಹೇಳ್ತಿದ್ದೀನಿ ಆ ಥರ ಈವೆಂಟ್ಸ್ ಆಗ್ಬೋದು. ಆ್ಯಂಡ್ ಅದು ಬಿಟ್ಟರೆ ನೀವು ಓವರಾಲ್ ಆಗಿ ಚಾರ್ಮಿಂಗ್ ಪರ್ಸ್ನಾಲಿಟಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನೀವು ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಲ್ಲ ಮತ್ತು ನೀವು ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋದಕ್ಕೆ ಇಷ್ಟಪಡಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್. ಮೇ ಬಿ ಕೆಲವೊಂದು ಸಾರಿ ಅಂದರೆ ನೀವು ಯಾರ ಬಗ್ಗೆ ಆದರೂ ಇನ್ನೊಬ್ರ ಹತ್ರ ಮಾತಾಡ್ತಿದ್ದೀರಾ ಅಂದರೆ ಅದರಿಂದ ನೀವು ಅವರು ಹೀಗೆ ಮಾಡಬಾರ್ದಾಗಿತ್ತು, ಹೀಗೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಬೇರೆಯವರ ಲೈಫಲ್ಲಿ ಮಾಡಿರೋ ತಪ್ಪನ್ನು ನೋಡಿ ನಿಮ್ಮ ಲೈಫಲ್ಲಿ ನೀವು ಆ ತಪ್ಪು ಮಾಡಬಾರ್ದು ಅಂತ ಕಲಿಯೋರಾಗಿರ್ತೀರ ಫ್ರೆಂಡ್ಸ್.
ಸೊ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಗಾಸಿಪ್ ಮಾಡಲ್ಲ, ಆದರೆ ನೀವು ಯಾರ ಬಗ್ಗೆ ಆದರೂ ಏನಾದರೂ ಅವ್ರ ಬಗ್ಗೆ ಹೇಳ್ತಿದ್ದೀರಾ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ ಅಂತ ನಿಮ್ಮ ಪಾರ್ಟ್ನರ್ ಅಂದ್ಕೊತಾರೆ ಫ್ರೆಂಡ್ಸ್. ಅಂದರೆ ನೀವೇನಾದರೂ ಹೇಳ್ತಿದ್ರೆ ಆ ಪರ್ಸನ್ನಿಂದ ನೀವೇನೋ ಕಲಿತಿದ್ದೀರಾ, ಅವ್ರ ತಪ್ಪಿಂದ ಕಲಿತಿದ್ದೀರಾ ಅಂತ ಅವ್ರಿಗೆ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ಎಲ್ಲೋ ಒಂದು ಕಡೆ ಅವರೂ ಅವ್ರ ಲೈಫಲ್ಲಿ ಈ ಥರ ತಪ್ಪು ಮಾಡದೇ ಇರಲಿ ಅಂತ ನೀವು ಅವ್ರಿಗೆ ಇದನ್ನು ಹೇಳ್ತಿದ್ದೀರಾ ಅಂತ ಅವ್ರು ಅಂದ್ಕೊತಾರೆ ಫ್ರೆಂಡ್ಸ್. ನಿಮ್ಮನ್ನು ಅವರು ಮೆಚೂರ್ಡ್ ಪರ್ಸನ್ ಅಂತ ಅಷ್ಟೇ ಅಲ್ಲ, ಮೆಂಟರ್ ಥರನೂ ನೋಡ್ತಾರೆ ಕೆಲವೊಂದು ಸಿಚುವೇಷನಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನೀವು ನಿಮ್ಮ ಲೈಫಲ್ಲಿ ಏನು ಪಾಠಗಳನ್ನ ಕಲ್ತಿದ್ದೀರಾ ಆ ಪಾಠಗಳಿಂದ ಕೆಲವೊಂದು ಸರಿ ಅವ್ರ ಜೊತೆ ನೀವು ಶೇರ್ ಮಾಡೋದ್ರಿಂದ ಅವರೂ ನಿಮ್ಮ ಜೊತೆ ಲೈಫಲ್ಲಿ ಗ್ರೋ ಆಗ್ತಿದ್ದಾರೆ, ಮೆಚ್ಯೂರ್ ಆಗ್ತಿದ್ದಾರೆ ಡೇ ಬೈ ಡೇ ಅಂತ ಅವ್ರಿಗೆ ಅನಿಸುತ್ತೆ ಫ್ರೆಂಡ್ಸ್. ಆ್ಯಂಡ್ ಮೇ ಬಿ ನಿಮ್ಮಿಂದ ಅವರು ಇಂಡಿಪೆಂಡೆಂಟ್ ಆಗಿರೋದು ಹೆಂಗೆ, ಇಂಡಿಪೆಂಡೆಂಟ್ ಆಗಿರೋದು ಎಷ್ಟು ಇಂಪಾರ್ಟೆಂಟು ಅಂತ ಲೆಸನ್ಸ್ನ ಕಲಿಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಮೇ ಬಿ ಫ್ಯೂಚರಲ್ಲಿ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಇಬ್ಬರೂ ಸೇರಿ ಯಾವುದಾದ್ರೂ ಮನೇನ ಆಫ್ಟರ್ ಮ್ಯಾರೇಜ್ ಪರ್ಚೇಸ್ ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಇಬ್ಬರು ಯಾವುದೋ ಒಂದು ಕಾಮನ್ ಗೋಲಿಗೆ ಮನಿನ ಸೇವ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಓವರಾಲ್ ಹೇಳೋದಾದರೆ ಫ್ರೆಂಡ್ಸ್, ನಿಮ್ಮನ್ನು ಮೆಚ್ಯೂರ್ ಪರ್ಸನ್ ಅಂತ ಅಂದ್ಕೊಳ್ತಾರೆ ನಿಮ್ಮ ಪಾರ್ಟ್ನರು. ಮತ್ತು ನಿಮ್ಮಿಂದ ಮೇ ಬಿ ಪೇಷನ್ಸ್ನ ಅವ್ರು ತುಂಬಾ ಕಲಿತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇನಿಷಿಯಲ್ ಸ್ಟೇಜಲ್ಲಿ ಅವ್ರಿಗೆ ನಿಮ್ಮಲ್ಲಿ ತುಂಬಾ ಇಷ್ಟ ಆಗೋ ಕ್ವಾಲಿಟಿ ಪೇಷನ್ಸ್ ಆಗಿರ್ಬೋದು ಫ್ರೆಂಡ್ಸ್. ಅಂದರೆ ನೀವು ಎಷ್ಟು ಪೇಷನ್ಸ್ ಆಗಿ ಜನರ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ ಅನ್ನೋದು ಅವ್ರಿಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಅಂದರೆ ಕೆಲವೊಂದು ಸಲ ಕೆಲವೊಬ್ಬರು ಏನೇ ಬ್ಯಾಡಾಗಿ ಮಾತಾಡಿದ್ರು, ಇಲ್ಲಾಂದರೆ ಓವರ್ ಕಾನ್ಫಿಡೆಂಟಾಗಿ ಮಾತಾಡಿದ್ರು, ಅವರು ಯಾವ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು, ಯಾವ ಪ್ರಶ್ನೆಗೆ ಸುಮ್ಮನೆ ಎದ್ಬಿಡಬೇಕು, ಕೆಲವೊಂದು ಮೂಮೆಂಟ್ಸಲ್ಲಿ ಆರ್ಗ್ಯುಮೆಂಟ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಆ ಮೂಮೆಂಟ್ಸ್ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ಫ್ರೆಂಡ್ಸ್. ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ತೀರಾ, ಮುಂದುವರೆಯೋದಕ್ಕೆ ಬಿಡಲ್ಲ. ಮುಂದುವರೆದ್ರೆ ಅದರಲ್ಲಿ ಆರ್ಗ್ಯುಮೆಂಟ್ ಜಾಸ್ತಿ ಆಗಿ ರಿಲೇಷನ್ಶಿಪ್ ಸ್ಪಾಯ್ಲ್ ಆಗುತ್ತೆ ಅಂತ ನಿಮಗೆ ಅನಿಸ್ಬೋದು. ಸೊ ಹಾಗಾಗಿ ನೀವು ಆ ಥರ ಸಿಚುವೇಶನ್ಸಲ್ಲಿ ಸೈಲೆಂಟಾಗಿರ್ತೀರಾ ಅಂತ ಅನಿಸುತ್ತೆ ಫ್ರೆಂಡ್ಸ್. ಸೊ ನಿಮ್ಮ ಪಾರ್ಟ್ನರ್ ಜೊತೆನೂ ಏನಾದರೂ ಮಾತಾಡಬೇಕಂದ್ರೆ ಏನಾದರೂ ಇದು ಆರ್ಗ್ಯುಮೆಂಟ್ ಆಗುತ್ತೆ, ಇದು ದೊಡ್ಡದಾಗಿ ಆಗುತ್ತೆ ಮುಂದೆ ಅಂತ ಅನಿಸಿದ್ರೆ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ಸ್ವಲ್ಪ ಹೊತ್ತಾದಮೇಲೆ ನಿಮ್ಮ ಪಾರ್ಟ್ನರು ಅವರೇ ಅರ್ಥ ಮಾಡ್ಕೊತಾರೆ ಅವ್ರ ತಪ್ಪೇನು ಅಂತ, ನೀವು ಸೈಲೆಂಟ್ ಆದಾಗ ಅಂತ ಅನಿಸುತ್ತೆ ಫ್ರೆಂಡ್ಸ್. ಸೊ ಮೇ ಬಿ ಈ ಥರ ನೀವು ಸಿಚುವೇಶನ್ಸ್ನ ಮತ್ತು ಜನರನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅದನ್ನು ಅವ್ರಿಗೆ ಇಷ್ಟ ಆಗ್ಬೋದು. ಸೊ ಓವರಾಲಾಗಿ ಹೇಳೋದಾದರೆ ಫ್ರೆಂಡ್ಸ್, ನಿಮ್ಮ ಮೆಚ್ಯೂರಿಟಿ ಇಷ್ಟ ಆಗುತ್ತೆ, ನೀವು ಲೈಫಲ್ಲಿ ಹೇಗೆ ಮುಂದೆ ಬಂದಿದ್ದೀರಾ, ನಿಮ್ಮ ಪಾಸ್ಟ್ನ ಓವರ್ಕಮ್ ಮಾಡಿಕೊಂಡು ಅದು ಇಷ್ಟ ಆಗುತ್ತೆ ಅವರಿಗೆ. ಮತ್ತು ನೀವು ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಫಿಟ್ನೆಸ್ ಬಗ್ಗೆ ಕೇರ್ ಮಾಡ್ತೀರಾ, ನಿಮ್ಮ ಫ್ಯಾಮಿಲಿ ಬಗ್ಗೆನೂ ಕೇರ್ ಮಾಡ್ತೀರಾ. ಯಾರ ಬಗ್ಗೆನೂ ಮೇ ಬಿ ಗಾಸಿಪ್ ಮಾಡೋದು ನಿಮಗೆ ಇಷ್ಟ ಇಲ್ಲದೆ ಇರ್ಬೋದು ಫ್ರೆಂಡ್ಸ್, ಅದು ಅವರಿಗೆ ಇಷ್ಟ ಆಗ್ಬೋದು. ಮತ್ತು ಫ್ಯೂಚರಲ್ಲಿ ಅವರಿಗೆ ನೀವು ಒಬ್ಬರು ಮೆಂಟರ್ ಥರ ಮತ್ತು ಬೆಸ್ಟ್ ಫ್ರೆಂಡ್ ಥರ ಇರ್ತೀರಾ, ಮತ್ತು ಲೈಫಲ್ಲಿ ತುಂಬಾ ಎಂಕರೇಜ್ಮೆಂಟ್ ಕೊಡ್ತೀರಾ ಅಂತ ಅವ್ರಿಗೆ ಅನಿಸುತ್ತೆ ಫ್ರೆಂಡ್ಸ್. ಸೊ ಓವರಾಲ್ ಆಗಿ ಈ ಎಲ್ಲ ರೀಸನ್ಸು ನಿಮ್ಮ ಪರ್ಸನ್ನಿಗೆ ಇನಿಷಿಯಲ್ ಸ್ಟೇಜಲ್ಲಿ ಇಷ್ಟ ಆಗ್ಬೋದು ಫ್ರೆಂಡ್ಸ್. ಈ ಎಲ್ಲ ಕ್ವಾಲಿಟೀಸಿಂದ ಅವರು ಮೇ ಬಿ ನಿಮ್ಮ ಜೊತೆ ಮ್ಯಾರೇಜ್ ಮಾಡಿಕೊಂಡ್ರೆ ಈ ಪರ್ಸನ್ ನನಗೆ ರೈಟ್ ಪರ್ಸನ್ ಅಂತ ಅವ್ರಿಗೆ ಅನಿಸ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ಈ ರೀಸನ್ಸಿಂದ ಅವ್ರು ನಿಮ್ಮನ್ನ ಚೂಸ್ ಮಾಡ್ಬೋದು ಮ್ಯಾರೇಜ್ ಪಾರ್ಟ್ನರ್ ಆಗಿ ಅಂತ ಅನಿಸುತ್ತೆ ಫ್ರೆಂಡ್ಸ್. ಈಗ ಕೆಲವೊಂದು ಹ್ಯಾಂಡ್ ಮೇಡ್ ಮೆಸೇಜಸ್ನ ನೋಡೋಣ. Life is becoming boring and lot of responsibilities we go out on a vacation. So friends, maybe ನಿಮ್ಮ ಪಾರ್ಟ್ನರ್ಗೆ ನೀವು ಮೀಟ್ ಮಾಡೋ ಟೈಮಲ್ಲಿ ಇಲ್ಲ ಕೆಲವೊಂದು ಸಾರಿ ರಿಲೇಷನ್ಶಿಪ್ಪಲ್ಲಿ
ಅಂದರೆ ಲೈಫು ಬೋರ್ ಅಂತ ಅನಿಸ್ದಾಗ ನೀವು ಅವ್ರನ್ನ ಹೊರಗಡೆ ವೆಕೇಷನಿಗೆ ಕರ್ಕೊಂಡು ಹೋಗ್ತೀರಾ. ಅಂದರೆ ಫಸ್ಟೇ ಹೇಳ್ದಂಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಟ್ರಾವೆಲ್ ಕಾರ್ಡ್ ಬಂದಿದೆ. ಮೇ ಬಿ ಅವರಿಗೂ ಟ್ರಾವೆಲ್ ಮಾಡೋದು ಇಷ್ಟ ಆಗಿರ್ಬೋದು, ನಿಮಗೂ ಇಷ್ಟ ಆಗಿರ್ಬೋದು ಫ್ರೆಂಡ್ಸ್. ಸೊ ಲೈಫು ಬೋರ್ ಅಂತ ಅನಿಸ್ದಾಗ, ರೆಸ್ಪಾನ್ಸಿಬಿಲಿಟೀಸು ಜಾಸ್ತಿ ಅಂತ ಅನಿಸ್ದಾಗ, ಕೆಲವೊಂದು ಸಾರಿ ಆ ರೆಸ್ಪಾನ್ಸಿಬಿಲಿಟೀಸ್ನ ಎಲ್ಲ ಹ್ಯಾಂಡಲ್ ಮಾಡಿ ಅಂತ ಸ್ವಲ್ಪ ಪೀಸ್ಫುಲ್ ಆಗಬೇಕು, ಮತ್ತು ನಾನು ಸ್ವಲ್ಪ ಚಿಲ್ ಮಾಡಬೇಕು ಲೈಫಲ್ಲಿ ಅಂತ ಅನಿಸ್ದಾಗ ಮೇ ಬಿ ನೀವು ಟ್ರಾವೆಲ್ ಮಾಡ್ತೀರಾ, ಕೆಲವೊಂದು ವೆಕೇಷನ್ಸ್ ತೊಗೊತೀರಾ. ವರ್ಕ್ ಲೈಫ್ ಸ್ಟ್ರೆಸ್ಫುಲ್ ಅನಿಸಿದಾಗ ನೀವು ಹೊರಗೆ ಹೋಗ್ತೀರಾ ಅಂತ ಅನಿಸುತ್ತೆ ಫ್ರೆಂಡ್ಸ್. ಮೇ ಬಿ ಈಕ್ವಾಲಿಟಿನೂ ಅವ್ರಿಗೆ ಇಷ್ಟ ಆಗುತ್ತೆ. ಮೇ ಬಿ ನೀವು ಅವರಿಬ್ಬರು ಸೇರಿ ಕೆಲವೊಂದು ವೆಕೇಷನ್ಸ್ಗೆ ಹೋಗ್ಬೋದು ಬಿಫೋರ್ ಮ್ಯಾರೇಜ್ ಅಂತ ಹೇಳ್ತೀನಿ ಫ್ರೆಂಡ್ಸ್. I wonder how I manifested the exact person of my dreams. ಸೊ ಫ್ರೆಂಡ್ಸ್, ಮೇ ಬಿ ನಿಮ್ಮ ಪಾರ್ಟ್ನರಿಗೆ ನೀವು ಈ ಥರನೇ ಇರಬೇಕು ಅಂತ ಅವರಿಗೆ ಮೊದಲೇ ಅಂದ್ಕೊಂಡಿರ್ಬೋದು ಫ್ರೆಂಡ್ಸ್. ಅಂದರೆ ಅವ್ರ ಲೈಫಲ್ಲಿ ಕೆಲವೊಂದು ಕ್ವಾಲಿಟೀಸ್ ಅವ್ರಿಗೆ ಇಷ್ಟ ಆಗಿರ್ಬೋದು ಫ್ರೆಂಡ್ಸ್. ಈ ಕ್ವಾಲಿಟಿ ನನ್ನ ಪಾರ್ಟ್ನರಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಅವರು ಕೆಲವೊಂದು ಸರಿ ಅಂದ್ಕೊಂಡಿರ್ಬೋದು. ಆ ಕ್ವಾಲಿಟೀಸು ನಿಮ್ಮಲ್ಲಿ ಅವ್ರು ನೋಡ್ಬೋದು ಫ್ರೆಂಡ್ಸ್. ಸೊ ಕೆಲವೊಂದು ಸರಿ ಅವರಿಗೆ ಹೇಗೆ ನಾನು ಅಂದ್ಕೊಂಡಿರೋ ಕ್ವಾಲಿಟೀಸ್ ಇರೋ ಪರ್ಸನ್ನೇ ನನಗೆ ಸಿಕ್ಕಿದ್ರು ಅಂತ ಅವರು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ಅವರು ಅಂದ್ಕೊಂಡಿರೋ ಎಲ್ಲ ಕ್ವಾಲಿಟೀಸ್ ಅಲ್ಲದೇ ಇದ್ದರೂ ಮೋಸ್ಟ್ ಆಫ್ ದ ಕ್ವಾಲಿಟೀಸ್ ನಿಮ್ಮಲ್ಲಿದೆ, ಅದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಮೇ ಬಿ ಅದೂ ಒಂದು ರೀಸನ್ ಆಗಿರ್ಬೋದು ಫ್ರೆಂಡ್ಸ್ ಅವ್ರು ನಿಮ್ಮನ್ನ ಚೂಸ್ ಮಾಡೋದಕ್ಕೆ ಮ್ಯಾರೇಜ್ ಪಾರ್ಟ್ನರ್ ಆಗಿ. ಸೊ ಲೆಟರ್ ಇ ಬಂದಿದೆ ಫ್ರೆಂಡ್ಸ್. ಮೇ ಬಿ ನಿಮ್ಮದು ನೇಮಲ್ಲಿ ಲೆಟರ್ ಇ ಇರ್ಬೋದು, ಇಲ್ಲ ಅವ್ರದ್ದು ಆಗಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. I want to message and call you. I wonder if you like it and hold on. ಸೊ ಫ್ರೆಂಡ್ಸ್, ಮೇ ಬಿ ನೀವು ಆಲ್ರೆಡಿ ಏನಾದರೂ ರಿಲೇಷನ್ಶಿಪ್ಪಲ್ಲಿದ್ದರೆ ಅವರು ನಿಮ್ಮ ಮ್ಯಾರೇಜ್ ಪಾರ್ಟ್ನರ್ ಆಗಿದ್ದರೂ ಆಗಿರ್ಬೋದು ಫ್ರೆಂಡ್ಸ್. ಆಲ್ರೆಡಿ ಇವಾಗ ನೀವು ಯಾರ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದೀರಾ ಅವರು ನಿಮ್ಮ ಮ್ಯಾರೇಜ್ ಪಾರ್ಟ್ನರ್ ಆಗಿರ್ಬೋದು. ಸೊ ಅವರು ಮೇ ಬಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮ್ಯಾರೇಜ್ ಬಗ್ಗೆ ಮಾತಾಡಬೇಕು ಮನೆಯಲ್ಲಿ ಅಂತ ಅಂದ್ಕೊಂಡಿರ್ಬೋದು. ಅದಕ್ಕಾಗಿ ಅವರು ನಿಮಗೆ ಅವ್ರ ಮನೆಗೆ ನಿಮ್ಮನ್ನ ಕರಿಬೇಕಾ ಬೇಡವಾ, ಅವ್ರ ಪೇರೆಂಟ್ಸ್ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಇದೇನಾದರೂ ಅರೇಂಜ್ ಮ್ಯಾರೇಜ್ ಸಿಚುವೇಶನ್ ಆಗಿದ್ದರೆ ಅವ್ರ ಹತ್ರ ನಿಮ್ಮ ನಂಬರ್ ಇರ್ಬೋದು, ನಿಮಗೆ ಮೆಸೇಜು ಕಾಲ್ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ತಿರ್ಬೋದು ಫ್ರೆಂಡ್ಸ್. ಅಂದರೆ ಫ್ಯೂಚರಲ್ಲಿ ನೀವು ಕನೆಕ್ಟ್ ಆದರೆ ಅರೇಂಜ್ ಮ್ಯಾರೇಜ್ ಏನಾದರೂ ಆಗಿದ್ರೆ ಆ ಥರ ಸಿಚುವೇಷನಲ್ಲಿ ನಾನು ಮೆಸೇಜ್ ಕಾಲ್ ಮಾಡಿದ್ರೆ ಏನು ಅನ್ಕೊತಾರೆ, ನಾನೇ ಫಸ್ಟ್ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ತಾರೆ, ತಲೆಯಲ್ಲಿ ತುಂಬಾ ಇರುತ್ತೆ. ಆದರೆ ಮೇ ಬಿ ಅವರು ಮೆಸೇಜ್ ಕಾಲ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋರಾಗಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಲೆಟರ್ ಯು ಬಂದಿದೆ ಫ್ರೆಂಡ್ಸ್. ಇದು ನಿಮ್ಮ ಇನಿಷಿಯಲ್ಲು ಇಲ್ಲ ನೇಮ್ ಲೆಟರ್ ಆಗಿರ್ಬೋದು. ಐ ಲೈಕ್ ಯುವರ್ ಕಾನ್ಫಿಡೆನ್ಸ್ ಆ್ಯಂಡ್ ಆ್ಯಂಬಿಷಿಯಸ್ ಗೋ ಗೆಟರ್ ಆ್ಯಟಿಟ್ಯೂಡ್. ಸೊ ಫ್ರೆಂಡ್ಸ್, ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ನೀವು ತುಂಬ ಮೆಚೂರ್ ಪರ್ಸನ್ನು, ಕಾನ್ಫಿಡೆಂಟ್ ಪರ್ಸನ್ನು. ನೀವು ನಿಮ್ಮ ಆ್ಯಂಬಿಷನ್ಸ್ನ ರೆಸ್ಪೆಕ್ಟ್ ಮಾಡ್ತೀರಾ ಮತ್ತು ಅದ್ರ ಬಗ್ಗೆ ವರ್ಕ್ ಮಾಡ್ತೀರಾ. ಯಾವುದೇ ಸಿಚುವೇಷನಲ್ಲೂ ನೀವು ವಾಟ್ ನೆಕ್ಸ್ಟ್ ಅಂತ ಸೊಲ್ಯೂಷನ್ ಓರಿಯೆಂಟೆಡ್ ಮೈಂಡ್ಸೆಟ್ಟಲ್ಲಿ ಇರ್ತೀರಾ ಅಂತ ಆಗಲೇ ಹೇಳಿದೆ ಫ್ರೆಂಡ್ಸ್. ಸೊ ಅದೇ ಮೆಸೇಜ್ ಇಲ್ಲಿ ಬಂದಿದೆ. ಸೊ ನಿಮ್ಮ ಕಾನ್ಫಿಡೆನ್ಸು ಮತ್ತು ನಿಮ್ಮ ಆ್ಯಂಬಿಷನ್ ಕ್ವಾಲಿಟಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಐ ಆಮ್ ಕಮಿಂಗ್ ಬ್ಯಾಕ್ ಸೂನ್ ಹೋಪಿಂಗ್ ಯು ವಿಲ್ ಫರ್ಗಿವ್ ಮೀ ಫಾರ್ ಆಲ್ ಮೈ ಪಾಸ್ಟ್ ಮಿಸ್ಟೇಕ್ಸ್. ಸೊ ಫ್ರೆಂಡ್ಸ್, ಮೇ ಬಿ ನಿಮ್ಮ ಪಾಸ್ಟ್ ಪರ್ಸನ್ ಯಾರೋ ನಿಮ್ಮ ಲೈಫಲ್ಲಿ ವಾಪಸ್ ಬರೋದಕ್ಕೆ ಟ್ರೈ ಮಾಡಿರ್ಬೋದು. ಆ ಪರ್ಸನ್ ಟ್ರೈ ಮಾಡಿದ್ರೂ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರ ರಿಜೆಕ್ಟ್ ಮಾಡಿರ್ಬೋದು. ಅದನ್ನು ನೀವು ನಿಮ್ಮ ಪರ್ಸನ್ ಹತ್ರ ಶೇರ್ ಮಾಡಿರ್ಬೋದು ಫ್ರೆಂಡ್ಸ್. ಅಂದರೆ ಕೆಲವೊಬ್ಬರು ನಾನು ಪ್ರಪೋಸ್ ಮಾಡಿದಾಗ ಕೆಲವೊಂದು ಪರ್ಸನ್ ಅಕ್ಸೆಪ್ಟ್ ಮಾಡಲಿಲ್ಲ. ಆ ಪರ್ಸನ್ ಮತ್ತೆ ನನ್ನ ಲೈಫಲ್ಲಿ ಬಂದು ಪ್ರಪೋಸ್ ಮಾಡಿದಾಗ ನಾನು ಒಪ್ಕೊಳ್ಲಿಲ್ಲ,
ಆ ಥರದನ್ನೆಲ್ಲ ನೀವು ಓಪನ್ ಆಗಿ ಕಮ್ಯುನಿಕೇಟ್ ಮಾಡಿರ್ಬೋದು ನಿಮ್ಮ ಪಾರ್ಟ್ನರ್ ಜೊತೆ ಬಿಫೋರ್ ಮ್ಯಾರೇಜು. ಮೇ ಬಿ ನೀವು ಹೇಗೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಕಾಂಪ್ರಮೈಸ್ ಮಾಡ್ತೀರಾ, ನಿಮ್ಮ ಡಿಸಿಷನ್ಸ್ನ ತೊಗೊತೀರಾ, ಅದು ಅವ್ರಿಗೆ ಇಷ್ಟ ಆಗಿರ್ಬೋದು ಫ್ರೆಂಡ್ಸ್. ಡು ಯು ಲವ್ ಮೀ ದ ವೇ ಐ ಲವ್ ಯು? ಸೊ ಫ್ರೆಂಡ್ಸ್, ಇದು ಇನಿಷಿಯಲಿ ನಿಮ್ಮ ಪಾರ್ಟ್ನರ್ಗೆ ಅನಿಸ್ಬೋದು ಫ್ರೆಂಡ್ಸ್. ಅಂದರೆ ಡು ಯು ಲವ್ ಮೀ ದ ವೇ ಐ ಲವ್ ಯು ಅಂದರೆ ಇನಿಷಿಯಲಿ ಅವ್ರಿಗೆ ಅನಿಸ್ಬೋದು ಅವರು ತುಂಬ ಎಮೋಷ್ನಲ್ ಪರ್ಸನ್ನು, ಅವ್ರು ನಿಮ್ಮನ್ನ ತುಂಬಾ ಲವ್ ಮಾಡ್ತಾರೆ, ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾರೆ, ನೀವು ಅವರನ್ನು ಹಾಗೆ ಇಷ್ಟಪಡ್ತೀರಾ ಅಂತ ಇನಿಷಿಯಲಿ ಅವರಿಗೆ ಅನಿಸ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಬಿಫೋರ್ ಮ್ಯಾರೇಜು. ಮೇ ಬಿ ಅವರು ಇದನ್ನು ನಿಮ್ಮ ಜೊತೆ ಮ್ಯಾರೇಜ್ ಆದಮೇಲೆ ಕಮ್ಯುನಿಕೇಟ್ ಮಾಡ್ಬೋದು, ಈ ಥರ ಒಂದು ಥಾಟ್ ಇತ್ತು. ಬಟ್ ಮ್ಯಾರೇಜ್ ಆದಮೇಲೆ ನೀವೇ ಅವರಿಗೆ ರಿವರ್ಸ್ ಅನಿಸಿರ್ಬೋದು. ಅಂದರೆ ನೀವು ತುಂಬಾ ಇಷ್ಟಪಡ್ತೀರಾ ಅವರಿಗಿನ್ನ ಹೆಚ್ಚಿಗೆ ಅಂತ ಅವರಿಗೆ ರಿಯಲೈಸ್ ಆಗ್ಬೋದು. ಬಟ್ ಬಿಫೋರ್ ಮ್ಯಾರೇಜ್ ಅವರಿಗೆ ಈ ಥರದೊಂದು ಡೌಟ್ ಇರ್ಬೋದು, ಕ್ವೆಶನ್ ಇರ್ಬೋದು ಮೈಂಡಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಲೆಟರ್ ಕೆ ಇದೆ ಫ್ರೆಂಡ್ಸ್, ನಿಮ್ಮ ನೇಮ್ ಲೆಟರು ಇಲ್ಲ ಇನಿಷಿಯಲ್ ಲೆಟರ್ ಕೆ ಆಗಿರ್ಬೋದು. ಸೊ ಫ್ರೆಂಡ್ಸ್, ಇಷ್ಟೊಂದು ಲೆಟರ್ಸ್ ಬಂದಿದೆ ಈ ರೀಡಿಂಗಲ್ಲಿ ಅಂತ ಕನ್ಫ್ಯೂಸ್ ಆಗಬೇಡಿ. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಇಷ್ಟೊಂದು ಲೆಟರ್ಸ್ ಬಂದಿರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಿಮಗೆ ಏನು ರೆಸಿನೇಟ್ ಆಗುತ್ತೆ, ಎಷ್ಟು ರೆಸಿನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಮಲ್ಟಿಪಲ್ ಲೆಟರ್ಸ್ ಬಂದಿರೋದ್ರಿಂದ ಮೇ ಬಿ ನಿಮ್ಮ ಲೈಫ್ ಈವೆಂಟ್ಸು ಬೇರೆಯವ್ರ ಲೈಫ್ ಈವೆಂಟ್ಸೂ ಸೇಮೂ ಆಗಿರ್ಬೋದು. ಸೊ ನಿಮ್ಗೆ ಹೆಂಗೆ ರೆಸಿನೇಟ್ ಆಗುತ್ತೆ, ನಿಮ್ಮ ಇಂಟ್ಯೂಷನ್ ನಿಮಗೆ ಏನು ಹೇಳುತ್ತೆ, ಹೆಂಗೆ ಗೈಡ್ ಮಾಡುತ್ತೆ, ಹಂಗೆ ತಗೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಯು ಆರ್ ಆಲ್ವೇಸ್ ಆನ್ ಮೈ ಮೈಂಡ್, ಐ ಥಿಂಕ್ ಅಬೌಟ್ ಯು ಬಿಫೋರ್ ಸ್ಲೀಪ್. ಸೊ ಫ್ರೆಂಡ್ಸ್, ಇದು ಮೇ ಬಿ ನೀವು ಈಗ ರಿಲೇಷನ್ಶಿಪ್ಪಲ್ಲಿ ಯಾರ ಜೊತೆ ಇದ್ದೀರಾ ಅವರು ನಿಮ್ಮ ಬಗ್ಗೆ ಈ ಥರ ಕೆಲವೊಂದು ಸರಿ ನೈಟ್ ಟೈಮ್ ಓವರ್ ಥಿಂಕ್ ಮಾಡ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ನೀವು 1 year ಇಲ್ಲ 2 years 1.5 year ರಿಲೇಷನ್ಶಿಪ್ಪಲ್ಲಿದ್ದರೆ ಸೊ ಮುಂದೆ ನೀವು ಮ್ಯಾರೇಜ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿರ್ಬೋದು. ಸೊ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನೀವಿಬ್ಬರು ಮ್ಯಾರೇಜ್ ಬಗ್ಗೆ ಥಿಂಕ್ ಮಾಡ್ತಿರ್ಬೋದು. ಸೊ ಆ ಥರ ಥಾಟ್ಸು ಅವರಿಗೆ ಮಲ್ಕೊಳ್ಳುವಾಗ ತುಂಬಾ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಮ್ಯಾರೇಜ್ ಮಾಡಿಕೊಂಡ್ರೆ ಮುಂದೆ ಹೆಂಗಿರುತ್ತೆ ಲೈಫು ಅಂತ ಅವ್ರು ಥಿಂಕ್ ಮಾಡ್ತಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. Our first eye contact was memorable, I can't forget. ಸೊ ಫ್ರೆಂಡ್ಸ್, ಇದು ನೀವು ಯಾರನ್ನ ಮ್ಯಾರೇಜ್ ಮಾಡ್ಕೊಬೇಕು ಅಂತಿದ್ದೀರಾ ಆ ಪಾರ್ಟ್ನರ್ ಜೊತೆ ನೀವು ಫಸ್ಟ್ ಟೈಮು ಐ ಕಾಂಟ್ಯಾಕ್ಟ್ ಮಾಡಿರೋದನ್ನ ಅವರು ಮೆಮೊರಿಯಾಗಿ ನೆನ್ಪಿಟ್ಕೊತಾರೆ. ಅದನ್ನ ಅವ್ರ ಕೈಯಲ್ಲಿ ಮರೆಯೋದಕ್ಕಾಗಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಮೇ ಬಿ ಅವರು ಫಸ್ಟ್ ಟೈಮ್ ಲೈಫಲ್ಲಿ ಒಬ್ಬರ ಜೊತೆ ತುಂಬಾ ಡೀಪಾಗಿ ಐ ಕಾಂಟ್ಯಾಕ್ಟ್ ಮಾಡಿರ್ಬೋದು, ಆ ಪರ್ಸನ್ ನೀವು ಆಗಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನೀವು ಫಸ್ಟ್ ಟೈಮು ಅವ್ರ ಐ ಕಾಂಟ್ಯಾಕ್ಟ್ ನಿಮ್ಮದು ಅವ್ರದ್ದು ಐ ಕಾಂಟ್ಯಾಕ್ಟ್ ಆಗಿದ್ದು ಅವರಿಗೆ ತುಂಬಾ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ಮುಂದೆ ಅವರು ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ಬೋದು. ಸೊ ಅವರ್ ಫಸ್ಟ್ ಐ ಕಾಂಟ್ಯಾಕ್ಟ್ ವಾಸ್ ಮೆಮೊರೇಬಲ್, ಐ ಕಾಂಟ್ ಫರ್ಗೆಟ್ ಅಂತ ಮೆಸೇಜ್ ಬಂದಿದೆ ಫ್ರೆಂಡ್ಸ್. ಐ ಲೈಕ್ ಹೌ ಯೂನೀಕ್ ಆ್ಯಂಡ್ ಡಿಫ್ರೆಂಟ್ ಯು ಆರ್ ಫ್ರಮ್ ಅದರ್ಸ್. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ನಿಮಗೆ ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ನಿಮ್ಮ ಹೆಲ್ತು, ನಿಮ್ಮ ಫಿಟ್ನೆಸ್ಸು, ನೀವು ಒಳ್ಳೆಯದನ್ನೇ ಥಿಂಕ್ ಮಾಡ್ತೀರಾ. ಮತ್ತು ನಿಮ್ಮ ವರ್ಕ್ ಲೈಫ್ನ ಪರ್ಸ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡೋದು ಗೊತ್ತು. ಸೊ ಮೋಸ್ಟ್ ಆಫ್ ದ ಪೀಪಲ್ಗೆ ಈ ಥರ ಎಲ್ಲ ಇರೋದಿಲ್ಲ ಫ್ರೆಂಡ್ಸ್. ಇದನ್ನು ತುಂಬ ಮೆಚ್ಯೂರ್ಡ್ ಪರ್ಸನ್ ಕ್ವಾಲಿಟೀಸ್ ಅಂತ ಹೇಳ್ಬೋದು. ಸೊ ಈ ಕ್ವಾಲಿಟೀಸು ಅವರು ನಿಮ್ಮಲ್ಲಿ ತುಂಬಾ ಇಷ್ಟಪಡ್ಬೋದು. ಹಾಗಾಗಿ ಬೇರೆಯವರಿಗಿನ್ನ ನೀವು ವಿಭಿನ್ನವಾಗಿದ್ದೀರಾ ಮತ್ತು ತುಂಬಾ ಯುನೀಕ್ ಪರ್ಸನ್ ಅಂತ ಅವರಿಗೆ ಇಷ್ಟ ಆಗ್ಬೋದು ಫ್ರೆಂಡ್ಸ್. ಐ ಲವ್ ದ ವೇ ಯು ಟಾಕ್ ಟು ಮೀ, ಐ ಫೀಲ್ ಕನೆಕ್ಟೆಡ್. ಸೊ ಫ್ರೆಂಡ್ಸ್, ಮೇ ಬಿ ನೀವು ಅವ್ರ ಜೊತೆ ತುಂಬಾ ಓಪನ್ ಅಪ್ ಆಗ್ತೀರಾ. ಅಂದರೆ ನಿಮಗೇನು ಅನಿಸುತ್ತೆ ಅದನ್ನ ಅವ್ರಿಗೆ ಓಪನ್ ಆಗಿ ಹೇಳೋರಾಗಿರ್ತೀರ. ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿರಾ ಓಪನ್ ಅಪ್ ಆಗೋರು, ಓಪನ್ ಆಗಿ ಕಮ್ಯುನಿಕೇಟ್ ಮಾಡೋರು ನೀವು ಆಗಿರ್ತೀರ ಅನಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ಅವರಿಗೆ ಯಾವತ್ತೂ ನಿಮ್ಮಿಂದ ಏನನ್ನಾದರೂ ಮುಚ್ಚಿಡಬೇಕು ಅಂತ ಅನಿಸಲ್ಲ. ನೀವು ಫ್ರೀಯಾಗಿ ಓಪನಾಗಿ ಕಮ್ಯುನಿಕೇಟ್ ಮಾಡೋದ್ರಿಂದ ಅವರಿಗೇನು ಅವರು ನಿಮ್ಮ ಜೊತೆ ಹಾಗೆ ಇರಬೇಕು ಅಂತ ಇಷ್ಟಪಡೋರಾಗಿರ್ತಾರೆ ಫ್ರೆಂಡ್ಸ್.
ಅಂದರೆ ನೀವು ಎಲ್ಲದ್ರ ಬಗ್ಗೆನೂ ಓಪನಾಗಿ ಮಾತಾಡೋದ್ರಿಂದ ಅವರಿಗೂ ಕಂಫರ್ಟಬಲ್ ಫೀಲ್ ಆಗುತ್ತೆ. ಮತ್ತು ನೀವು ಅವ್ರೇನಾದರೂ ಹೇಳಿದ್ರೆ ನೀವು ಅವ್ರನ್ನ ಜಡ್ಜ್ ಮಾಡಲ್ಲ, ಮತ್ತು ನೀವು ಅವ್ರ ಬಗ್ಗೆ ಕೋಪ ಮಾಡ್ಕೊಳಲ್ಲ, ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀರಾ ಅಂತ ಅನಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ಅವ್ರು ತುಂಬಾ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಅನಿಸುತ್ತೆ ಫ್ರೆಂಡ್ಸ್. ಮೇ ಬಿ ಅವರಿಗೆ ನೀವು ರಿಲೇಷನ್ಶಿಪ್ಪಲ್ಲಿ ಇರೋವಾಗ ಅವರಿಗೆ ನಿಮ್ಮ ಜೊತೆ ಮಾತಾಡೋದಂದರೆ ತುಂಬ ಇಷ್ಟ ಆಗಿರ್ಬೋದು ಫ್ರೆಂಡ್ಸ್. ಮೇ ಬಿ ಡೈಲಿ ಇಲ್ಲಾಂದರೆ ವೀಕ್ಲಿ ಟ್ವೈಸ್ ಕಾಲ್ ಮಾಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ಅವರಿಗೆ ತುಂಬಾ ಇಷ್ಟ ನಿಮ್ಮ ಜೊತೆ ಮಾತಾಡೋದು, ನಿಮ್ಮ ಜೊತೆ ಡಿಸ್ಕಸ್ ಮಾಡೋದು, ಈವೆಂಟ್ಸ್ ಬಗ್ಗೆ ಮಾತಾಡೋದು, ಮತ್ತು ಕೆಲವೊಂದು ಸಿಚುವೇಶನ್ ಬಗ್ಗೆ ಡಿಸ್ಕಸ್ ಮಾಡೋದು ಎಲ್ಲ ಇಷ್ಟ ಆಗಿರ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಪೈಲ್ 1 ಚೂಸ್ ಮಾಡಿರೋರ್ದು ರೀಡಿಂಗ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಿಮಗೆ ಈ ಮೆಸೇಜಸ್ ಇಷ್ಟ ಆಗಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ನೀವೇನಾದರೂ ಪೈಲ್ 2 ಚೂಸ್ ಮಾಡಿದರೆ ನಿಮ್ಮ ರೀಡಿಂಗ್ ನೋಡೋಣ ಫ್ರೆಂಡ್ಸ್. ಸೊ ನೀವೇನಾದರೂ ತಮ್ನೇಲಲ್ಲಿ ಇರೋ ಇಮೇಜಸಲ್ಲಿ ಪೈಲ್ 2ನ ಚೂಸ್ ಮಾಡಿದರೆ ನಿಮ್ಮ ಫ್ಯೂಚರ್ ಸ್ಪೌಸು ಯಾಕೆ ನಿಮ್ಮನ್ನ ಮ್ಯಾರೇಜ್ ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ತಾರೆ, ವೈ ಯುವರ್ ಫ್ಯೂಚರ್ ಸ್ಪೌಸ್ ಈಸ್ ಗೋಯಿಂಗ್ ಟು ಮ್ಯಾರಿ ಯು ಅಂತ ನೋಡೋಣ ಫ್ರೆಂಡ್ಸ್. ಸೊ ನೀವು ಪೈಲ್ 2 ಚೂಸ್ ಮಾಡಿದರೆ ಈ ರೀಡಿಂಗ್ ನಿಮಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ 7 ಕಾರ್ಡ್ಸ್ನ ಚೂಸ್ ಮಾಡೋಣ ಫ್ರೆಂಡ್ಸ್, ಆ್ಯಂಡ್ ಓವರಾಲ್ 1 ಕಾರ್ಡ್ನ ತೆಗೆಯೋಣ. ಸೊ ಫಸ್ಟ್ ಕಾರ್ಡು ಡೆತ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೆಕೆಂಡ್ ಕಾರ್ಡು 3 ಆಫ್ ವ್ಯಾಂಡ್ಸ್ ಕಾರ್ಡ್ ಬಂದಿದೆ. ಥರ್ಡ್ ಕಾರ್ಡು 2 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಫೋರ್ತ್ ಕಾರ್ಡು 3 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಫಿಫ್ತ್ ಕಾರ್ಡು ಎಂಪ್ರೆಸ್ ಕಾರ್ಡ್ ಬಂದಿದೆ. ಸಿಕ್ಸ್ತ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ. ಆ್ಯಂಡ್ ಫೈನಲ್ ಎನರ್ಜಿ ನೈಟ್ ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಓವರಾಲ್ ಎನರ್ಜಿ 1 ಕಾರ್ಡ್ ತೆಗೆಯೋಣ. ಕಿಂಗ್ ಆಫ್ ವ್ಯಾಂಡ್ಸ್. ಫ್ರೆಂಡ್ಸ್, ನೀವು ತುಂಬಾ ಬ್ಯೂಟಿಫುಲ್ ಪರ್ಸನ್ ಆಗಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನೀವು ನೋಡೋದಕ್ಕಷ್ಟೇ ಅಲ್ಲ, ಮನಸ್ಸಿಂದನೂ ತುಂಬಾ ಒಳ್ಳೆಯವರು ಅಂತ ನಿಮ್ಮ ಪಾರ್ಟ್ನರಿಗೆ ಅನಿಸುತ್ತೆ ಫ್ರೆಂಡ್ಸ್. ಅಂದರೆ ನೀವು ನೋಡೋದಕ್ಕಷ್ಟೇ ಚೆನ್ನಾಗಿರೋದಲ್ಲ, ಒಳಗಡೆ ನಿಮ್ಮ ಮನಸ್ಸಲ್ಲೂ ಒಳ್ಳೆ ಇಂಟೆನ್ಷನ್ಸ್ ಇಟ್ಕೊತೀರಾ. ಅಂದರೆ ಬೇರೆಯವ್ರ ಬಗ್ಗೆನೂ ಕೇರ್ ಮಾಡ್ತೀರಾ, ಸ್ಟ್ರೇಂಜರ್ಸ್ ಬಗ್ಗೆನೂ ಒಳ್ಳೆ ರೀತಿಯಲ್ಲಿ ಥಿಂಕ್ ಮಾಡ್ತೀರಾ ಅಂತ ನಿಮ್ಮ ಪರ್ಸನಿಗೆ ಅನಿಸುತ್ತೆ ಫ್ರೆಂಡ್ಸ್. ಅಂದರೆ ನೀವು ತುಂಬ ಎಮೋಷ್ನಲ್ ಆಗಿ ಕೇರ್ ಮಾಡೋರು ಆಗಿರ್ತೀರಾ ನಿಮ್ಮ ಫ್ಯಾಮಿಲಿ ಬಗ್ಗೆ, ಅದು ಅವರಿಗೆ ಇಷ್ಟ ಆಗ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಆ್ಯಂಡ್ ನಿಮಗೆ ತುಂಬಾ ಮದರ್ಲಿ ನೇಚರ್ ಇದೆ ಅಂತ ಅನಿಸುತ್ತೆ ಫ್ರೆಂಡ್ಸ್. ಅಂದರೆ ಯಾವುದೇ ಸಿಚುವೇಷನಲ್ಲೂ ಯಾರೇ ಅವ್ರ ಪ್ರಾಬ್ಲಮ್ಸ್ನ ಶೇರ್ ಮಾಡಿಕೊಂಡ್ರು ಅವ್ರನ್ನ ಪೇಷನ್ಸಿಂದ ಕೇಳ್ತೀರಾ, ನೀವು ಜಡ್ಜ್ ಮಾಡೋರಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್.
ಅಂದರೆ ಇವಾಗ ಯಾರಾದರೂ ನಿಮ್ಮ ಜೊತೆ ಏನಾದರೂ ಪ್ರಾಬ್ಲಮ್ಸ್ನ ಶೇರ್ ಮಾಡಿದ್ರೆ, ನಿಮ್ಮ ಫ್ರೆಂಡ್ಸು ಇಲ್ಲಾಂದರೆ ನಿಮ್ಮ ಸಿಬ್ಲಿಂಗ್ಸು ಯಾರಾದರೂ ಏನಾದರೂ ಅವ್ರ ಪ್ರಾಬ್ಲಮ್ಸ್ನ ಹೇಳ್ಕೊಂಡ್ರೆ, ಅವರು ಬರೀ ಅವ್ರನ್ನ ಇಗ್ನೋರ್ ಮಾಡೋದು ಇಲ್ಲಾಂದರೆ ಮ್ಯಾನಿಪ್ಯುಲೇಟ್ ಮಾಡೋದು ಆ ಥರ ಮಾಡಲ್ಲ ನೀವು. ಅವ್ರು ಏನು ಹೇಳ್ತಿದ್ದಾರೆ ಅದನ್ನು ಕಂಪ್ಲೀಟಾಗಿ ಕೇಳಿಸ್ಕೊತೀರಾ. ಎಷ್ಟೊತ್ತಾದರೂ ಆಗಲಿ ಏನಾದರೂ ಹೇಳಿ ಅದನ್ನು ಕೇಳಿಸ್ಕೊತೀರಾ. ಕೇಳಿಸ್ಕೊಳೋದು ಅಷ್ಟೇ ಅಲ್ಲ, ನಿಮ್ಮ ಪಾಯಿಂಟ್ ಆಫ್ ವ್ಯೂವಿಂದ ಅವರಿಗೆ ಅವ್ರ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ನ ಕೊಡೋಕ್ಕಾಗುತ್ತೆ ಆ ಸೊಲ್ಯೂಷನ್ನ ಅವರಿಗೆ ಅಡ್ವೈಸ್ ಮಾಡ್ತೀರಾ ಅನಿಸುತ್ತೆ ಫ್ರೆಂಡ್ಸ್. ಸೊ ಈ ಕ್ವಾಲಿಟಿ ನಿಮ್ಮ ಪಾರ್ಟ್ನರಿಗೆ ತುಂಬಾ ಇಷ್ಟ ಆಗಿರ್ಬೋದು. ಮತ್ತು ರಿಲೇಷನ್ಶಿಪ್ ಅಂತ ಬಂದಾಗ ನೀವು ಮ್ಯೂಚುವಲ್ ಫೀಲಿಂಗ್ಸ್ ಇದೆಯಾ ಇಲ್ವಾ ನಿಮ್ಮ ಪಾರ್ಟ್ನರಿಗೆ ಅಂತ ಇನಿಷಿಯಲಿ ತಿಳ್ಕೊಳೋದಕ್ಕೆ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ನೀವು. ಅಂದರೆ ನಿಮ್ಮ ಪಾರ್ಟ್ನರು ಫೀಲಿಂಗ್ಸ್ನ ರೆಸ್ಪೆಕ್ಟ್ ಮಾಡೋದು ಮತ್ತು ನಿಮ್ಮ ಪಾರ್ಟ್ನರ್ನ ಟ್ರಸ್ಟ್ ಮಾಡೋದು, ಇದೆಲ್ಲ ಕ್ವಾಲಿಟೀಸ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನೀವು ಮೇ ಬಿ ಫ್ರೆಂಡ್ಶಿಪ್ಪಿಂದ ರಿಲೇಷನ್ಶಿಪ್ ಆಗ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ಪೈಲ್ 2 ಚೂಸ್ ಮಾಡಿದವರು ಮೇ ಬಿ ನಿಮ್ಮ ಫ್ರೆಂಡ್ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದು ಮ್ಯಾರೇಜ್ ಆಗೋರು ಆಗಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಆ ಥರ ಚಾನ್ಸಸ್ ಇದೆ. ಸೊ ಹಾಗಾಗಿ ಅವರಿಗೆ ನಿಮ್ಮ ಈ ಕ್ವಾಲಿಟೀಸ್ ಎಲ್ಲ ಮೊದಲಿಂದನೇ ಗೊತ್ತಿರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಮೇ ಬಿ ನೀವು ಫ್ರೆಂಡ್ಶಿಪ್ಪಿಂದ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿದಾಗ ಅವ್ರು ಮೇ ಬಿ ನಿಮ್ಮ ಬಗ್ಗೆ ನಿಮಗೂ ಅವ್ರ ಥರನೇ ಫೀಲಿಂಗ್ಸ್ ಇದೆಯಾ ಇಲ್ವಾ ಅದನ್ನು ತಿಳ್ಕೊಳೋದಕ್ಕೆ ತುಂಬಾ ಟ್ರೈ ಮಾಡಿರ್ಬೋದು ಫ್ರೆಂಡ್ಸ್. ಅಂದರೆ ನೀವು ಅವ್ರ ಥರನೇ ಥಿಂಕ್ ಮಾಡ್ತೀರಾ ರಿಲೇಷನ್ಶಿಪ್ ಬಗ್ಗೆ, ಇಲ್ಲಾಂದರೆ ನಾನು ಫ್ರೆಂಡ್ಶಿಪ್ನ ಇಲ್ಲಿ ಎಂಡ್ ಆಗುತ್ತೆ, ನೀವೇನಾದರೂ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ತುಂಬ ಓವರ್ ಥಿಂಕ್ ಮಾಡಿರ್ಬೋದು ಅವರು ನಿಮ್ಮನ್ನ ಪ್ರಪೋಸ್ ಮಾಡೋಕ್ಕೆ ಮುಂಚೆ. ಸೊ ಅವರು ಓವರ್ ಥಿಂಕ್ ಮಾಡ್ತಿರ್ಬೇಕಂದ್ರೆ ಮೇ ಬಿ ಅವ್ರಿಗಿನ್ನ ಮುಂಚೆ ಅವ್ರ ಫೀಲಿಂಗ್ಸ್ನ ನೀವೇ ಅರ್ಥ ಮಾಡ್ಕೊಂಡು ಪ್ರಪೋಸ್ ಮಾಡಿರಬೇಕು ಅನಿಸುತ್ತೆ ಫ್ರೆಂಡ್ಸ್. ಅಂದರೆ ಫಸ್ಟ್ ಅವರಿಗಿರುತ್ತೆ, ಬಟ್ ಅವ್ರು ಅದನ್ನ ಹೇಳ್ಕೊಂಡಿರಲ್ಲ. ನೀವು ಹೇಳೋದು ಹೇಳಿದ್ರೆ ಏನಾಗ್ಬೋದು ಅಂತ ವರಿ ಮಾಡ್ತಿರ್ಬೋದು. ಬಟ್ ನಿಮಗೆ ಎಲ್ಲೋ ಒಂದು ಕಡೆ ಗಟ್ ಫೀಲಿಂಗ್ ಇರುತ್ತೆ ಅವ್ರ ಬಗ್ಗೆ. ಅಂದರೆ ಇವರಿಗೆ ನನ್ನ ಬಗ್ಗೆ ಫೀಲಿಂಗ್ಸ್ ಇದೆ, ನಾನು ಥಿಂಕ್ ಮಾಡೋ ಥರನೇ ಇವ್ರು ಥಿಂಕ್ ಮಾಡ್ತಾರೆ ಅಂತ ನಿಮಗೆ ಗಟ್ ಫೀಲಿಂಗ್ ಇರುತ್ತೆ ಫ್ರೆಂಡ್ಸ್. ಅಂದರೆ ನಿಮಗೆ ಇಂಟ್ಯೂಷನ್ ಗೈಡ್ ಮಾಡುತ್ತೆ. ಸೊ ನೀವು ಆ ಗೈಡೆನ್ಸ್ನ ನಂಬಿಕೆ ಇಟ್ಕೊಂಡು ಕಾನ್ಫಿಡೆಂಟಾಗಿ ನೀವು ಅವ್ರನ್ನ ಪ್ರಪೋಸ್ ಮಾಡಿರ್ತೀರ ಫ್ರೆಂಡ್ಸ್. ಅದು ಆ ಕಾನ್ಫಿಡೆನ್ಸ್ ಅವ್ರಿಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನೀವು ಹೇಗೆ ಅವ್ರ ಮನಸ್ಸಲ್ಲಿರೋದನ್ನ ಅರ್ಥ ಮಾಡಿಕೊಂಡು ನೀವೇ ಫಸ್ಟ್ ಸ್ಟೆಪ್ ತೊಗೊಂಡ್ರಿ, ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಮೇ ಬಿ ಕೆಲವೊಂದು ಸಿಚುವೇಶನ್ಸು ಅವ್ರ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರ್ಬೋದು. ಆ ಸಿಚುವೇಶನ್ಸ್ ಎಲ್ಲನೂ ಗೊತ್ತಿದ್ರೂ ನೀವು ಅವ್ರನ್ನ ಯಾವತ್ತೂ ಜಡ್ಜ್ ಮಾಡಲ್ಲ. ಫ್ಯೂಚರಲ್ಲಿ ನೀವು ರಿಲೇಷನ್ಶಿಪ್ಪಲ್ಲಿ ಬಂದರೆ, ಮ್ಯಾರೇಜ್ ಆದರೆ ಅವ್ರ ಬಗ್ಗೆ, ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಇರುವಾಗ ಮೇ ಬಿ ಅವ್ರ ಬಗ್ಗೆ ನಿಮಗೂ ಗೊತ್ತಿರುತ್ತೆ, ನಿಮ್ಮ ಬಗ್ಗೆ ಅವರಿಗೂ ಗೊತ್ತಿರುತ್ತೆ. ಬಟ್ ಮುಂದೆ ರಿಲೇಷನ್ಶಿಪ್ ಅಂತ ಬಂದಾಗ ನೀವು ಯಾವತ್ತೂ ಅವ್ರನ್ನ ಜಡ್ಜ್ ಮಾಡಿರಲ್ಲ, ಅವ್ರ ಪಾಸ್ಟ್ ಬಗ್ಗೆ ಕೆಣಕೋ ಥರ ಇರಲ್ಲ, ಮತ್ತು ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಲ್ಲ, ಅವ್ರನ್ನ ಡೌಟ್ ಮಾಡಲ್ಲ ಯಾವುದೇ ಸಿಚುವೇಶನಲ್ಲೂ ಅಂತ ಅನಿಸುತ್ತೆ ಫ್ರೆಂಡ್ಸ್. ಸೊ ಅವರಿಗೆ ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಬಂದಾಗ ಒಂದು ನ್ಯೂ ರಿಲೇಷನ್ಶಿಪ್ ಅಂತ ಅನಿಸುತ್ತೆ ಫ್ರೆಂಡ್ಸ್. ಅಂದರೆ ಫ್ರೆಂಡ್ಸ್ ಥರನೇ ಇದ್ದೀವಿ ಅಂತ ಅನಿಸುತ್ತೆ, ಬಟ್ ಅಂದ್ರೂ ನ್ಯೂ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅವರಿಗೆ ನೀವು ಪಾಸ್ಟ್ ಫ್ರೆಂಡು ಅಂತ ಅನಿಸೋದಿಲ್ಲ, ನಾನು ಯಾವುದೋ ಒಂದು ಹೊಸ ಪರ್ಸನ್ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದೀನಿ ಅಂತ ಅನಿಸುತ್ತೆ ಫ್ರೆಂಡ್ಸ್. ಟೋಟಲಿ ಅವರು ಒಂದು ನ್ಯೂ ಪರ್ಸನ್ನ ನೋಡ್ತಿರೋ ಥರ ಅವ್ರಿಗೆ ಅನಿಸುತ್ತೆ ಫ್ರೆಂಡ್ಸ್. ಸೊ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟೀಸು ಮೇ ಬಿ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ಅವರು ಮೇ ಬಿ ತುಂಬಾ ಇಂಡಿಪೆಂಡೆಂಟ್ ಆಗಿರಬೇಕು ಲೈಫಲ್ಲಿ, ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕು ಅಂತ ಅವ್ರಿಗಿರುತ್ತೆ. ಅವ್ರು ತುಂಬಾ ಪ್ಲ್ಯಾನ್ ಮಾಡ್ತಾರೆ ಅಂತ ಅನಿಸುತ್ತೆ ಫ್ರೆಂಡ್ಸ್. ಸೊ ಆ ಥರ ಪರ್ಸನ್ ಆಗಿರ್ಬೋದು ನಿಮ್ಮ ಫ್ಯೂಚರ್ ಸ್ಪೌಸ್ ಅಂತ ಹೇಳ್ತೀನಿ. ಅಂದರೆ ಅವರಿಗೆ ಕ್ಲಿಯರ್ ವಿಷನ್ ಇರುತ್ತೆ ಲೈಫಲ್ಲಿ. ಮತ್ತು ಮೆನ್ ಆಗಿರ್ಬೋದು ಇಲ್ಲ ವುಮೆನ್ ಆಗಿರ್ಬೋದು, ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕು ನಾನು ಅಂತ ಯಾವಾಗಲೂ ಅವ್ರು ಥಿಂಕ್ ಮಾಡೋರು ಆಗಿರ್ತಾರೆ ಫ್ರೆಂಡ್ಸ್.
ಸೊ ಎಮೋಷ್ನಲಿನೂ ತುಂಬಾ ಕೇರ್ ಮಾಡೋ ಪರ್ಸನ್ ಆಗಿರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಅವರು ಫ್ಯಾಮಿಲಿಗೋಸ್ಕರ ಯಾವಾಗಲೂ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕು, ನಾನು ಯಾವುದೇ ಸಿಚುವೇಶನಲ್ಲೂ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಂಪಾರ್ಟೆಂಟು ಅನ್ನೋದು ಅವ್ರು ತುಂಬ ಕಲ್ತಿರ್ತಾರೆ ಫ್ರೆಂಡ್ಸ್ ಲೈಫಲ್ಲಿ. ಸೊ ಮೇ ಬಿ ಅವರು ನಿಮ್ಮ ಜೊತೆ ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗಿರೋದಕ್ಕೆ ಇಷ್ಟಪಡಲ್ಲ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಬಯಸೋರು ಆಗಿರ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಟ್ ದ ಸೇಮ್ ಟೈಮು ನಿಮ್ಮ ಕ್ವಾಲಿಟೀಸ್ ನೋಡೋದಾದರೆ ನೀವು ಅವರಿಗೆ ತುಂಬಾ ಸ್ಪೇಸ್ ಕೊಡ್ತೀರಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಅವರಿಗೆ ಗೋಲ್ಸು ಆ್ಯಂಬಿಷನ್ಸು ಏನಿದೆ ಲೈಫಲ್ಲಿ ಅದ್ರ ಬಗ್ಗೆ ವರ್ಕ್ ಮಾಡೋದಕ್ಕೆ ಅವರಿಗೆ ನೀವು ಟೈಮ್ ಕೊಡ್ತೀರಾ. ಯಾವಾಗಲೂ ನೀನು ನನಗೆ ಟೈಮ್ ಕೊಡಬೇಕು, ನನ್ನ ಜೊತೆನೇ ಇರಬೇಕು ಅಂತ ತುಂಬ ಪೊಸೆಸಿವ್ ಆಗಿ ಥಿಂಕ್ ಮಾಡೋ ಪರ್ಸನ್ ಅಲ್ಲ. ಅವರೇನಾದರೂ ನನಗೆ ಸ್ವಲ್ಪ ಟೈಮ್ ಬೇಕು, ಇಲ್ಲ ಅವರೇನಾದರೂ ವರ್ಕ್ ಮಾಡ್ತಿದ್ರೆ ನೀವು ಅವರಿಗೆ ಸ್ವಲ್ಪ ಟೈಮ್ ಕೊಡ್ತೀರಾ, ಅವ್ರದ್ದೇ ಕೆಲಸ ಮುಗಿಸ್ಕೊಂಡು ಬರಲಿ ಆ ಥರ ಯೋಚನೆ ಮಾಡ್ತೀರಾ ಅಂತ ಅನಿಸುತ್ತೆ ಫ್ರೆಂಡ್ಸ್. ಮೇ ಬಿ ಬ್ರಾಡ್ ಮೈಂಡೆಡ್ ಆಗಿ ಯೋಚನೆ ಮಾಡ್ತೀರಾ ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಈ ಕ್ವಾಲಿಟಿನೂ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಅವ್ರನ್ನ ಯಾವುದೇ ರೀತಿಯಲ್ಲೂ ಎಂಕರೇಜ್ ಮಾಡ್ತೀರಾ, ಮತ್ತು ಅವ್ರ ಕೆಲಸ ಅವ್ರು ಮಾಡಲಿ ಅನ್ನೋ ಥರ ಯೋಚನೆ ಮಾಡ್ತೀರಾ. ಮೇ ಬಿ ಇದು ವುಮೆನ್ ಆಗಿದ್ರು ಇಲ್ಲ ಮೆನ್ ಆಗಿದ್ರು ಅವ್ರಿಗೇನು ಸ್ಪೇಸ್ ಬೇಕು ಅದನ್ನು ನೀವು ಕೊಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಕೆಲವೊಂದು ಸಿಚುವೇಶನ್ ಮೇ ಬಿ ಪೈಲ್ 1 ಚೂಸ್ ಮಾಡಿರೋರು ಪೈಲ್ 2 ನೋಡ್ತಿದ್ದೀರಾ ಕೆಲವೊಬ್ರು ಅಂತ ಅನಿಸುತ್ತೆ ಫ್ರೆಂಡ್ಸ್. ಯಾಕಂದರೆ 2 ಕಾರ್ಡು ಪೈಲ್ 1ಇಂದ ಪೈಲ್ 2 ರಿಪೀಟ್ ಆಗಿದೆ. ಮೇ ಬಿ ನೀವು 2 ಪೈಲ್ನ ಚೂಸ್ ಮಾಡಿರ್ಬೋದು. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ನಿಮಗೆ ಲೀಡರ್ಶಿಪ್ ಕ್ವಾಲಿಟೀಸು ತುಂಬಾ ಇದೆ. ಸೊ ಆ ಲೀಡರ್ಶಿಪ್ ಕ್ವಾಲಿಟೀಸು ನಿಮ್ಮ ಪಾರ್ಟ್ನರೂ ಅವ್ರ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನೀವು ಹೇಗೆ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತೀರಾ, ನಾನು ಫಿಟ್ ಆಗಿರಬೇಕು, ನಾನು ಹೆಲ್ದಿ ಆಗಿರಬೇಕು, ನನ್ನ ಲೈಫಲ್ಲಿ ಪ್ರೋಗ್ರೆಸ್ ಆಗಬೇಕು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ನಿಮ್ಮ ಎನರ್ಜಿ ಇದೆ ಫ್ರೆಂಡ್ಸ್. ಸೊ ಆ ಎನರ್ಜಿ ಅವ್ರೂ ಅಟ್ರಾಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಜೊತೆ ಇದ್ದು ನಿಮ್ಮನ್ನ ನೋಡಿ ಅವರು ಈ ಕ್ವಾಲಿಟೀಸ್ನ ಕಲಿಯೋರಾಗಿರ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಮೇ ಬಿ ವರ್ಕ್ ಎನ್ವಿರಾನ್ಮೆಂಟಲ್ಲೂ ನೀವು ಮೀಟ್ ಮಾಡಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ನೀವು ನಿಮ್ಮ ಕೊಲೀಗ್ನ ಮ್ಯಾರೇಜ್ ಮಾಡ್ಕೊಬೋದು, ಇಲ್ಲ ನಿಮ್ಮ ಫ್ರೆಂಡ್ನ ಮ್ಯಾರೇಜ್ ಮಾಡ್ಕೊಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ಪೈಲಿಗೆ. ಸೊ ಓವರಾಲ್ ಹೇಳೋದಾದರೆ ಫ್ರೆಂಡ್ಸ್, ನಿಮಗೆ ಟ್ರಾನ್ಸ್ಫಾರ್ಮೇಷನ್ಸು ತುಂಬಾ ಬರ್ಬೋದು ಲೈಫಲ್ಲಿ. ಸೊ ಆ ಟ್ರಾನ್ಸ್ಫಾರ್ಮೇಷನ್ಸಲ್ಲೂ ನೀವು ಲೈಫಲ್ಲಿ ಪ್ರೋಗ್ರೆಸಿವ್ ಆಗಿ ಥಿಂಕ್ ಮಾಡ್ತೀರಾ ಅಂತ ಅನಿಸುತ್ತೆ ಫ್ರೆಂಡ್ಸ್. ಆ ಟ್ರಾನ್ಸ್ಫಾರ್ಮೇಷನ್ಸ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ನ್ಯೂ ಬಿಗಿನಿಂಗ್ಸ್ನ ಹೇಗೆ ಫಾರ್ ಸೈಟೆಡಾಗಿ ಥಿಂಕ್ ಮಾಡ್ತೀರಾ ಅನ್ನೋದು ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ಇವಾಗ ನೀವೇನೋ ಒಂದು ಕೆಲಸ ಮಾಡ್ತಿದ್ದೀರಾ, ಈ ಕೆಲಸ ವರ್ಕ್ ಆಗಿಲ್ಲ ಅಂದರೆ ನೀವು ತುಂಬಾ ಹೋಪ್ಸ್ ಇಟ್ಕೊಂಡಿರ್ಬೋದು ಯಾವುದಾದ್ರೂ ಕೆಲಸದ ಬಗ್ಗೆ. ಆ ಕೆಲಸ ನಿಮಗೆ ವರ್ಕೌಟ್ ಆಗಿಲ್ಲ ಅಂದರೆ ನಿಮ್ಮ ಪಾರ್ಟ್ನರು ಮುಂದೆ ಏನಾಗುತ್ತೋ ಏನೋ ಹೆಂಗೆ ತೊಗೊತಾರೋ, ತುಂಬಾ ಹೋಪ್ಸ್ ಇಟ್ಕೊಂಡಿದ್ರು, ಇದಾಗಿಲ್ಲ ಅಂತ ಅವರು ಓವರ್ ಥಿಂಕ್ ಮಾಡ್ಬೋದು ನಿಮ್ಮ ಬಗ್ಗೆ. ಆದರೆ ನಿಮ್ಮ ತಲೆಯಲ್ಲಿ ಆಲ್ರೆಡಿ ಸೆಕೆಂಡ್ ಪ್ಲ್ಯಾನ್ ಇರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ಇದು ಆಗಿಲ್ಲ ಅಂದರೆ ನನ್ನ ಲೈಫಲ್ಲಿ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಸೆಕೆಂಡ್ ಥಾಟ್ ಇಟ್ಕೊಂಡೇ ಇರ್ತೀರಾ. ಸೊ ಅದು ಅವರಿಗೆ ಇಷ್ಟ ಆಗ್ಬೋದು ಫ್ರೆಂಡ್ಸ್. ಮೇ ಬಿ ಕೆಲವೊಂದು ಸಾರಿ ನಿಮ್ಮ ಲೈಫಲ್ಲಿ ಚೇಂಜಸ್ ಆದಾಗ ನಿಮಗಿಷ್ಟ ಆಗದೆ ಇರೋ ಚೇಂಜಸ್ಸು ಇಲ್ಲ ನೆಗೆಟಿವ್ ಚೇಂಜಸ್ಸು ನಿಮಗಿನ್ನ ಜಾಸ್ತಿ ಅವ್ರಿಗೆ ಬೇಜಾರಾಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದರೆ ನಿಮ್ಗೆ ಆಲ್ರೆಡಿ ಲಾಜಿಕಲಾಗಿ ಯೋಚನೆ ಮಾಡಿ ಸೆಕೆಂಡ್ ಥಾಟ್ನ ಇಟ್ಕೊಂಡಿರ್ತೀರಾ. ಆದರೆ ನಿಮ್ಮ ಪಾರ್ಟ್ನರು ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ, ನೀವು ಎಷ್ಟು ಟೈಮ್ ಕೊಟ್ಟಿದ್ದೀರಾ ಆ ಕೆಲಸಕ್ಕೆ, ಅದನ್ನೆಲ್ಲ ಅಬ್ಸರ್ವ್ ಮಾಡಿರ್ತಾರೆ. ಹಾಗಾಗಿ ಅವ್ರಿಗೆ ಬೇಜಾರಾಗ್ಬೋದು ನಿಮಗೇನಾದರೂ ಫೇಲ್ಯೂರ್ಸ್ ಆದರೆ ಲೈಫಲ್ಲಿ. ಬಟ್ ನೀವು ಕ್ಲಾರಿಟಿ ಆಗಿರ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ಪೈಲ್ 2 ಚೂಸ್ ಮಾಡಿರೋರು ಸ್ಕಾರ್ಪಿಯೋ ಆ್ಯರಿಸ್ ಸೈನ್ ಆಗಿರ್ಬೋದು ಫ್ರೆಂಡ್ಸ್, ಇಲ್ಲಾಂದರೆ ಕೆಪ್ರಿಕಾನ್ ಸೈನ್ ಆಗಿರ್ಬೋದು, ಲಿಯೋ ಕ್ಯಾನ್ಸರ್ ಇರ್ಬೋದು, ಮತ್ತು ಜೆಮಿನೈ ಸೈನು ಬಂದಿದೆ ಫ್ರೆಂಡ್ಸ್. ಸೊ ಈ ಸೈನ್ ಯಾವುದಾದ್ರೂ ನಿಮ್ದು ಆಗಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ಕ್ಯಾನ್ಸರ್ ಸೈನು ಸ್ಟ್ರಾಂಗ್ ಆಗಿದೆ. ಸೊ ಓವರ್ ಥಿಂಕ್ ಮಾಡೋರಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೀವು ಮೇ ಬಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಓವರ್ ಥಿಂಕ್ ಮಾಡ್ಬೋದು, ಏನು ಮಾಡ್ತಾರೆ ಫ್ಯೂಚರಲ್ಲಿ ಏನಾಗುತ್ತೆ ಅಂತ. ಬಟ್ ನೀವು ಓವರ್ ಥಿಂಕ್ ಮಾಡೋರಲ್ಲ.
ಮತ್ತು ಮೇ ಬಿ ಪಾರ್ಟ್ನರ್ಶಿಪ್ಪಲ್ಲಿ ನೀವೇನಾದರೂ ಮಾಡ್ಬೋದು ಫ್ಯೂಚರಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ಫ್ರೆಂಡ್ಸ್ ಆಗಿರೋವಾಗ ನೀವು ಏನೇನು ಥಾಟ್ಸು ಏನೇನು ಪ್ಲ್ಯಾನ್ಸ್ ಇರುತ್ತೆ ಅದನ್ನು ಒಬ್ಬರ ಜೊತೆ ಇನ್ನೊಬ್ಬರು ಶೇರ್ ಮಾಡಿರ್ತೀರ. ಆ ಪ್ಲ್ಯಾನ್ಸು ಕೆಲವೊಂದನ್ನು ಫ್ಯೂಚರಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು. ಇಲ್ಲಾಂದರೆ ನೀವು ಏನು ಬಿಸ್ನೆಸ್ಸು ಇಲ್ಲ ಏನು ಥಿಂಕಿಂಗ್ ಇದೆ ಅದೇ ಥರ ಸಿಮಿಲರ್ ಥಿಂಕಿಂಗು ನಿಮ್ಮ ಪಾರ್ಟ್ನರ್ಗೂ ಇರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ಇಬ್ಬರು ಯೋಚನೆನೂ ಒಂದೇ ಆಗಿರೋದ್ರಿಂದ ಮತ್ತು ಇಬ್ಬರು ವೇ ಆಫ್ ಥಿಂಕಿಂಗ್ ಒಂದೇ ಆಗಿರೋದ್ರಿಂದ ಅವರು ನಿಮ್ಮನ್ನ ಮ್ಯಾನೇಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಥಿಂಕ್ ಮಾಡಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ನೀವು ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನೀವು ಕೆಲವೊಂದು ಸಾರಿ ಕೆಲವೊಬ್ಬರು ನಿಮಗೆ ಏನಾದರೂ ಅಡ್ವೈಸಸ್ಸು ಮತ್ತು ಸಜೆಷನ್ಸ್ನ ಕೊಟ್ಟರೆ ಅದನ್ನು ಇಗ್ನೋರ್ ಮಾಡಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಮುಂದೆ ಹೇಗೆ ಬೆಳಿಬೇಕು ಅನ್ನೋದನ್ನು ನೀವು ಥಿಂಕ್ ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನಿಮಗೆ ಯಾರು ಏನೇ ಅಡ್ವೈಸ್ ಕೊಟ್ಟರು ಅದನ್ನು ತೊಗೊತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನೀವು ಇಗ್ನೋರ್ ಮಾಡಲ್ಲ ಓವರ್ ಕಾನ್ಫಿಡೆಂಟಾಗಿ ನನಗೆ ಎಲ್ಲ ಗೊತ್ತು ಅಂತ. ಬಟ್ ನಿಮಗೆ ನಿಮ್ಮದೇ ಆದ ಪ್ಲ್ಯಾನ್ಸು ಐಡಿಯಾಸ್ ಇರುತ್ತೆ ಲೈಫಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಮೇ ಬಿ ನೀವು ಇದನ್ನು ನಿಮ್ಮ ಪ್ಲ್ಯಾನ್ಸ್ನ ಏನು ಥಿಂಕ್ ಮಾಡ್ತೀರಾ ಅನ್ನೋದನ್ನ ನಿಮ್ಮ ಪಾರ್ಟ್ನರ್ ಜೊತೆ ಶೇರ್ ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಅವ್ರ ಜೊತೆ ಶೇರ್ ಮಾಡಿ ಮುಂದೆ ಹೇಗೆ ಏನು ಅಂತ ಡಿಸ್ಕಸ್ ಮಾಡಿನೇ ಮುಂದೆ ಸ್ಟೆಪ್ ತೊಗೊತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನಿಮ್ಗೇನು ಐಡಿಯಾ ಇದೆ, ನಿಮ್ಗೇನು ಥಾಟ್ಸ್ ಇದೆ, ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡ್ತೀರಾ. ಇವರು ನಿಮ್ಮ ಫ್ರೆಂಡು ಇಲ್ಲ ಕೊಲೀಗ್ ಆಗಿರೋದ್ರಿಂದ ನಿಮಗೆ ಮುಂಚೆಯಿಂದನೂ ಗೊತ್ತಿರೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಸೊ ಮುಂಚೆಯಿಂದನೂ ನಿಮಗೆ ಅವ್ರು ಗೊತ್ತಿರೋದ್ರಿಂದ ನೀವು ಎಲ್ಲದನ್ನೂ ಅವ್ರ ಜೊತೆ ಶೇರ್ ಮಾಡೋರಾಗಿರ್ಬೋದು. ಹಾಗಾಗಿ ಮುಂದೆ ಫ್ಯೂಚರಲ್ಲೂ ಯಾವುದೇ ಪ್ರಾಬ್ಲಮ್ಮು ಯಾವುದೇ ಐಡಿಯಾಸ್ ಏನಾದರೂ ಇದ್ರೂ ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಡಿಸಿಷನ್ ಮಾಡೋರಾಗಿರ್ತೀರ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ಕ್ವಾಲಿಟಿ ಅವರಿಗೆ ಮೇ ಬಿ ನೀವು ಮ್ಯಾರೇಜ್ಗೂ ಮುಂಚೆನೇ ಇಷ್ಟ ಆಗಿರ್ಬೋದು. ಅಂದರೆ ನೀವು ಹೇಗೆ ಅವ್ರ ಜೊತೆ ಶೇರ್ ಮಾಡ್ತೀರಾ, ಎಲ್ಲದನ್ನೂ ಡಿಸ್ಕಸ್ ಮಾಡ್ತೀರಾ, ಮತ್ತು ಅವ್ರು ಏನಾದರೂ ನಿಮಗೆ ಅಡ್ವೈಸ್ ಮಾಡಿದ್ರೆ ಅದನ್ನು ರೆಸ್ಪೆಕ್ಟ್ಫುಲ್ಲಾಗಿ ತೊಗೊತೀರಾ. ಮತ್ತು ಅವ್ರಿಗೇನಾದರೂ ಗೊತ್ತಿಲ್ದಿರ ಅವ್ರು ನಿಮಗೇನಾದರೂ ಅಡ್ವೈಸ್ ಮಾಡಿದ್ರು ಇದು ಹಿಂಗಲ್ಲ ಹಾಗೆ ಅಂತ ತಿಳಿಸಿ ಹೇಳೋರಾಗಿರ್ಬೋದು ಫ್ರೆಂಡ್ಸ್ ನೀವು. ಸೊ ಅದು ಅವ್ರಿಗೆ ಇಷ್ಟ ಆಗ್ಬೋದು. ಮತ್ತು ಸೆಲ್ಫ್ ಲವ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಮೇ ಬಿ ನೀವಿಬ್ರೂ ತುಂಬಾ ಸೆಲ್ಫ್ ರೆಸ್ಪೆಕ್ಟು, ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡೋರಾಗಿರ್ತೀರ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನನ್ನ ಪಾರ್ಟ್ನರೇ ನನಗೆ ಎಲ್ಲದನ್ನೂ ಕೇರ್ ಮಾಡಬೇಕು, ಎಲ್ಲ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರಲ್ಲ. ನಿಮಗೆ ನಿಮ್ಮ ಬಗ್ಗೆ ಕೇರ್ ಮಾಡ್ಕೊಳೋದಕ್ಕೂ ಗೊತ್ತಿದೆ, ಮತ್ತು ಅವರಿಗೂ ಅವ್ರ ಬಗ್ಗೆ ಕೇರ್ ಮಾಡೋಕ್ಕೆ ಗೊತ್ತಿದೆ. ಇಬ್ಬರಿಗೂ ಏನು ಬೇಕು ಅಂತ ಗೊತ್ತಿದೆ ಫ್ರೆಂಡ್ಸ್. ಅಂದರೆ ರಿಲೇಷನ್ಶಿಪ್ಪಲ್ಲಿ ಕಂಪ್ಲೀಟಾಗಿ ನೀವು ಎಲ್ಲದಕ್ಕೂ ನಿಮ್ಮ ಪಾರ್ಟ್ನರ್ ಮೇಲೆ ಡಿಪೆಂಡ್ ಆಗಿರೋರಲ್ಲ. ನಿಮ್ಮ ಫಿಟ್ನೆಸ್ಸು, ನಿಮ್ಮ ಹೆಲ್ತ್ಗೂ ನೀವು ಪ್ರಿಯಾರಿಟಿ ಕೊಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ನಿಮಗೇನಾದರೂ ವರ್ಕ್ ರಿಲೇಟೆಡ್ ಏನಾದರೂ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಆ ಥರ ಏನಾದರೂ ಇದ್ರೂ ಅದನ್ನು ಶೇರ್ ಮಾಡ್ಕೊಳೋರಾಗಿರ್ತೀರ. ಮತ್ತು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಳೋರಾಗಿರ್ತೀರ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಿಮ್ಮ ಪಾರ್ಟ್ನರಿಗೆ ನೀವು ತುಂಬ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಅನಿಸುತ್ತೆ ಫ್ರೆಂಡ್ಸ್. ಅಂದರೆ ನೀವು ಫ್ಯಾಮಿಲಿ ಮೆಂಬರ್ಸ್ನ ಕೇರ್ ಮಾಡೋದು ಅವ್ರಿಗೆ ತುಂಬಾ ಇಷ್ಟ ಆಗಿರ್ಬೋದು. ಮೇ ಬಿ ಬಿಫೋರ್ ಮ್ಯಾರೇಜ್ ನೀವು ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಹೆಂಗೆ ಕೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಬೋದು. ಬಟ್ ಮುಂದೆ ಹೋದಂಗೆಲ್ಲ ಅವರಿಗೆ ನೀವು ನಿಮ್ಮ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಅವ್ರ ಫ್ಯಾಮಿಲಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಅರ್ಥ ಮಾಡ್ಕೊಂಡಿರೋರಾಗಿರ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಕೆಲವೊಂದು ಹ್ಯಾಂಡ್ಮೇಡ್ ಮೆಸೇಜಸ್ನ ನೋಡೋಣ. I am sorry, please forgive for all the hurts I caused you. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ಇವರು ನಿಮ್ಮ ಕೊಲೀಗೂ ಇಲ್ಲಾಂದರೆ ಫ್ರೆಂಡ್ ಆಗಿರ್ಬೋದು. ಸೊ ಅವರು ನಿಮಗೆ ಏನಾದರೂ ಹರ್ಟ್ ಮಾಡಿದರೆ ಯಾವುದಾದ್ರೂ ವಿಷಯದಲ್ಲಿ ರಿಲೇಷನ್ಶಿಪ್ಗೆ ಬರೋಕ್ಕೂ ಮುಂಚೆ
ಇಲ್ಲ ಟೆಂಪ್ರರಿಯಾಗಿ ಮೇ ಬಿ ನಿಮ್ಮಿಬ್ಬರ ಬಗ್ಗೆ ಸಪ್ರೇಷನ್ ಆಗಿ ಮತ್ತೆ ಒಂದಾಗಿರೋರಾಗಿದ್ದರೆ, ಸೊ ಅವ್ರು ಏನಾದರೂ ಲೈಫಲ್ಲಿ ಕೆಲವೊಂದು ಸರಿ ಆರ್ಗ್ಯುಮೆಂಟ್ ಮಾಡಿ ಇಲ್ಲಾಂದರೆ ನಿಮಗೇನಾದರೂ ಬೇಜಾರು ಮಾಡಿದರೆ ಅದಕ್ಕೆ ಅವರು ನಿಮ್ಮನ್ನ ಸಾರಿ ಕೇಳ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ಇದು ಪ್ರೆಸೆಂಟ್ ಸಿಚುವೇಶನ್ನಲ್ಲೂ ಯಾರಾದರೂ ಆಗಿರ್ಬೋದು, ಇಲ್ಲ ನಿಮ್ಮ ಪಾರ್ಟ್ನರು ಈ ಪ್ರೆಸೆಂಟಲ್ಲಿರೋರೇ ಫ್ಯೂಚರ್ ಪಾರ್ಟ್ನರು, ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇದ್ದರೆ ಕೆಲವೊಂದೇನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದ ದೂರ ಆಗಿದ್ರೆ ಅವ್ರು ನಿಮ್ಮನ್ನ ಸಾರಿ ಕೇಳೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಲೆಟರ್ ಜೆ ಬಂದಿದೆ ಫ್ರೆಂಡ್ಸ್. ಇದು ನಿಮ್ಮದು ಇಲ್ಲ ನಿಮ್ಮ ಪಾರ್ಟ್ನರು ಇನಿಷಿಯಲ್ಲು ಇಲ್ಲಾಂದರೆ ನೇಮ್ ಲೆಟರ್ ಆಗಿರ್ಬೋದು. ಲೆಟರ್ ಎ ಬಂದಿದೆ. ಐ ಲವ್ ಯು ಮೋರ್ ದೆನ್ ಯು ನೋ. ಸೊ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಪಾರ್ಟ್ನರು ಇಲ್ಲ ನೀವು ನಿಮ್ಮ ಪಾರ್ಟ್ನರ್ನ ತುಂಬಾ ಇಷ್ಟಪಡೋರು ಆಗಿರ್ಬೋದು ಫ್ರೆಂಡ್ಸ್. ಆದರೆ ನೀವು ಕೆಲವೊಂದು ಸರಿ ಇದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅನಿಸುತ್ತೆ ಫ್ರೆಂಡ್ಸ್. ಅಂದರೆ ನೀವು ಅವ್ರನ್ನ ತುಂಬಾ ಇಷ್ಟಪಡ್ತೀರಾ, ಕೆಲವೊಂದು ಸರಿ ನೀವು ಇದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಬಟ್ ಅವರಿಗೆ ಫೀಲ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ಫ್ರೆಂಡ್ಸ್, ನಿಮ್ಮ ಲವ್ ಲ್ಯಾಂಗ್ವೇಜು ಮೇ ಬಿ ಆ್ಯಕ್ಷನ್ ಆಗಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ರಿಲೇಷನ್ಶಿಪ್ ಅಂತ ಬಂದಾಗ ದೇರ್ ಆರ್ ಮೆನಿ ಲವ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ. ಅಂದರೆ ಕೆಲವೊಬ್ಬರು ಪರ್ಸನ್ನು ಮಾತಾಡೋದ್ರಲ್ಲಿ ಅವ್ರ ಲವ್ನ ಎಕ್ಸ್ಪ್ರೆಸ್ ಮಾಡ್ತಾರೆ, ಕೆಲವೊಬ್ಬರು ಪಾರ್ಟ್ನರು ಆ್ಯಕ್ಷನ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಪಾರ್ಟ್ನರು ರೈಟಿಂಗಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಕೆಲವೊಬ್ಬರಿಗೆ ಟಚಲ್ಲಿ ಫೀಲ್ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ದೇರ್ ಆರ್ ಮೆನಿ ಲವ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀನಿ. ಸೊ ನಿಮ್ಮದು ಲವ್ ಲ್ಯಾಂಗ್ವೇಜ್ ಬಂದು ಮೇ ಬಿ ಆ್ಯಕ್ಷನ್ ಆಗಿರ್ಬೋದು ಫ್ರೆಂಡ್ಸ್. ಅಂದರೆ ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಅವರಿಗೋಸ್ಕರ ನೀವು ಏನನ್ನಾದರೂ ಮಾಡಿ ಆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ನಿಮಗೆ ಮಾತಲ್ಲಿ ಹೇಳಕ್ಕೆ ಬರೋದಿಲ್ಲ ನೀವು ಇನ್ನೊಬ್ಬರನ್ನ ಎಷ್ಟು ಇಷ್ಟಪಡ್ತೀರಾ ಅಂತ ಅನಿಸುತ್ತೆ ಫ್ರೆಂಡ್ಸ್. ಸೊ ನೀವು ಮಾತಲ್ಲಿ ಹೇಳ್ದಿರ ಇದ್ದರೂ ನಿಮ್ಮ ಆ್ಯಕ್ಷನಲ್ಲಿ ನಿಮ್ಮ ಲವ್ನ ನಿಮ್ಮ ಪಾರ್ಟ್ನರ್ ಫೀಲ್ ಮಾಡ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಮೇ ಬಿ ನಿಮ್ಮ ಲವ್ ಲ್ಯಾಂಗ್ವೇಜು ಆ್ಯಕ್ಷನ್ ಆಗಿರ್ಬೋದು ಫ್ರೆಂಡ್ಸ್. ಅಂದರೆ ಅವ್ರಿಗೇನಾದ್ರು ನಿಮ್ಮ ಪಾರ್ಟ್ನರಿಗೆ ಏನಾದರೂ ಬೇಕಂದರೆ ಅವ್ರಿಗೆ ಹೆಲ್ಪ್ ಮಾಡೋದು, ಇಲ್ಲ ಅವ್ರ ಬಾಯಿ ಬಿಟ್ಟು ಕೇಳೋಕ್ಕೂ ಮುಂಚೆ ಅವ್ರಿಗೆ ಏನು ಬೇಕು ಅಂತ ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡೋದು, ಈ ಥರದವ್ರು ನೀವು ಆಗಿರ್ಬೋದು ಫ್ರೆಂಡ್ಸ್. ಸೊ ನೀವು ಬಾಯಿ ಬಿಟ್ಟು ಹೇಳಿಲ್ಲ ಅಂದ್ರೂ ನೀವು ಎಷ್ಟು ಅವ್ರನ್ನ ಇಷ್ಟಪಡ್ತೀರಾ ಅಂತ ಅವ್ರು ಅರ್ಥ ಮಾಡ್ಕೊಳೋರಾಗಿರ್ತಾರೆ ಫ್ರೆಂಡ್ಸ್. ಮೇ ಬಿ ಇದೂ ಒಂದು ರೀಸನ್ ಆಗಿರ್ಬೋದು ಅವ್ರು ನಿಮ್ಮನ್ನ ಮ್ಯಾರೇಜ್ ಮಾಡ್ಕೊಳೋದಕ್ಕೆ. ಯಾಕಂದರೆ ನೀವು ಬರೀ ಹೇಳೋರಲ್ಲ, ಮಾಡಿ ತೋರಿಸೋರು ಅಂತ ಅವ್ರು ಅಂದ್ಕೊಂಡಿರ್ಬೋದು ಫ್ರೆಂಡ್ಸ್. It's too late, but now I understand I will never find someone like you. ಸೊ ಫ್ರೆಂಡ್ಸ್, ಇದು ಯಾರಾದರೂ ಟೆಂಪ್ರರಿಯಾಗಿ ಈಗ ಸಪ್ರೇಷನಲ್ಲಿ ಇದ್ದಿರ್ಬೋದು, ಇಲ್ಲ ಮ್ಯಾರೇಜ್ಗೂ ಮುಂಚೆ ನೀವು ಟೆಂಪ್ರರಿ ಸಪ್ರೇಷನ್ ಮೇ ಬಿ ಯಾವುದಾದ್ರೂ ರೀಸನಿಂದ ಕೆಲವೊಂದು ಟೆಂಪ್ರರಿ ಸಪ್ರೇಷನ್ ಏನಾದರೂ ಆದರೆ ಇಲ್ಲ ಆಲ್ರೆಡಿ ಆಗಿದ್ರೆ ಈಗ ಅವ್ರಿಗೆ ಅನಿಸ್ತಿದೆ ಫ್ರೆಂಡ್ಸ್, ನಿಮ್ಮ ಥರ ಅವರು ಅವ್ರ ಲೈಫಲ್ಲಿ ಮತ್ತೆ ಯಾರೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಅವರಿಗೆ ರಿಯಲೈಸ್ ಆಗಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ಮೆಸೇಜೇ ಬಂದಿದೆ, ಇಟ್ಸ್ ಟೂ ಲೇಟ್. ಅಂದರೆ ಅವರಿಗೆ ತುಂಬ ಲೇಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅವ್ರಿಗೆ ಈಗ ಅರ್ಥ ಆಗಿದೆ, ದೇ ವಿಲ್ ನೆವರ್ ಫೈಂಡ್ ಸಮ್ವನ್ ಲೈಕ್ ಯು ಅಂತ ಮೆಸೇಜ್ ಬಂದಿದೆ ಫ್ರೆಂಡ್ಸ್. ಕ್ಯಾನ್ ವಿ ಮೀಟ್ ಅಗೇನ್, ಐ ಆಮ್ ಎಕ್ಸೈಟೆಡ್. ಸೊ ಫ್ರೆಂಡ್ಸ್, ನೀವೇನಾದರೂ ದೂರದಲ್ಲಿದ್ದರೆ ನಿಮ್ಮ ಪಾರ್ಟ್ನರು ಮತ್ತು ನೀವು, ಸೊ ನೀವು ಮೇ ಬಿ ನ್ಯೂ ಇಯರ್ಗೆ ಮೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ಬೋದು ಫ್ರೆಂಡ್ಸ್. ಸೊ ನ್ಯೂ ಇಯರ್ಗೆ ಏನಾದರೂ ಮೀಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದರೆ ಅವರು ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದಾರೆ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ನ್ಯೂ ಇಯರ್ಗೆ ಅವರು ನಿಮ್ಗೇನಾದರೂ ಗಿಫ್ಟ್ ತೊಗೊಂಡಿರ್ಬೋದು, ಅದನ್ನು ಕೊಟ್ಟರೆ ನೀವು ಹೆಂಗೆ ಫೀಲ್ ಮಾಡ್ತೀರಾ, ನಿಮ್ಮ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೆ ಅಂತ ನೋಡೋದಕ್ಕೆ ಎಕ್ಸೈಟ್ಮೆಂಟ್ ಇರ್ಬೋದು ಫ್ರೆಂಡ್ಸ್ ಇದು. ಸೊ ನೀವೇನಾದರೂ ಆ ಥರ ಮೀಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದರೆ ಅವ್ರು ತುಂಬ ಎಕ್ಸೈಟಿಂಗ್ ಆಗಿದ್ದಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ವಿಲ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಅಕ್ಸೆಪ್ಟ್ ಅವರ್ ಡಿಫ್ರೆನ್ಸಸ್. ಸೊ ಫ್ರೆಂಡ್ಸ್, ಮೇ ಬಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಬಗ್ಗೆ ಡಿಫ್ರೆನ್ಸಸ್ ಇರ್ಬೋದು ಫ್ರೆಂಡ್ಸ್. ಸೊ ಅವರಿಗೆ ಒಂದು ಡೌಟ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸು ನಿಮ್ಮ ಡಿಫ್ರೆನ್ಸಸ್ನ ಅಕ್ಸೆಪ್ಟ್ ಮಾಡ್ಕೊತಾರಾ ಅಂತ ಫ್ರೆಂಡ್ಸ್. ಇದು ಇನ್ನೂ ಕೆಲವೊಬ್ಬರಿಗೆ ಮೇ ಬಿ 25 ಎಬೋವ್ ಏಜ್ ಇರ್ಬೋದು ಫ್ರೆಂಡ್ಸ್.
ಈ ಫೈಲ್ನ ಚೂಸ್ ಮಾಡಿರೋರು ಯಾರಾದರೂ. ಸೊ ಮೇ ಬಿ ನಿಮಗೆ ನಿಮ್ಮ ಮ್ಯಾರೇಜು ತುಂಬಾ ಡಿಲೇ ಆಗಿದೆ ಅಂತ ಅನಿಸ್ಬೋದು ಫ್ರೆಂಡ್ಸ್. ಬಟ್ ಇನ್ನೊಂದು, ನೀವು ಡಿಲೇ ಆಗಿದೆ ಅಂತ ಅನಿಸ್ಬೋದು, ಮತ್ತು ನಿಮ್ಮ ಪಾರ್ಟ್ನರು ನಿಮಗೂ ಇಬ್ಬರಿಗೂ ಮಧ್ಯದಲ್ಲಿ ಏಜ್ ಡಿಫ್ರೆನ್ಸ್ ಇರ್ಬೋದು ಫ್ರೆಂಡ್ಸ್. ಸೊ ಈ ಥರ ಏಜ್ ಡಿಫ್ರೆನ್ಸು ಇಲ್ಲ ಏನಾದರೂ ಬೇರೆ ಡಿಫ್ರೆನ್ಸಸ್ ಇದ್ದರೆ ಇದನ್ನು ನೀವು ಹೆಂಗೆ ತೊಗೊತೀರಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಂಗೆ ತೊಗೊತಾರೆ ಅಂತ ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಾರೆ ಫ್ರೆಂಡ್ಸ್. ಅಂದರೆ ಬಿಫೋರ್ ಗೆಟಿಂಗ್ ಮ್ಯಾರಿಡ್ ಅವ್ರಿಗೆ ಈ ಥರ ಒಂದು ಥಾಟ್ ಇರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. 1 year ಫ್ರಮ್ ನಾವು. ಸೊ ಫ್ರೆಂಡ್ಸ್, ಇಲ್ಲಿ ಈ ಫೈಲ್ನ ಚೂಸ್ ಮಾಡಿದವ್ರಿಗೆ ಮೇ ಬಿ 1 yeaರಲ್ಲಿ ನಿಮಗೆ ಮ್ಯಾರೇಜ್ ಆಗ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ನೀವು ಈ ರೀಡಿಂಗ್ ಯಾವಾಗ ನೋಡ್ತಿದ್ದೀರಾ ಆವಾಗಿಂದ ವಿತಿನ್ ಅ ಇಯರ್ ಯು ಮೇ ಗೆಟ್ ಮ್ಯಾರಿಡ್ ಅಂತ ಹೇಳ್ತೀನಿ. ಹೌ ಕ್ಯಾನ್ ಯು ಬಿ ಸೋ ಮೆಚ್ಯೂರ್? ಸೊ ಫ್ರೆಂಡ್ಸ್, ಅವರು ನೀವು ಹೇಗೆ ಇಷ್ಟು ಮೆಚ್ಯೂರ್ ಆಗಿರೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದಾರೆ ಫ್ರೆಂಡ್ಸ್. ಅಂದರೆ ಮೇ ಬಿ ನೀವು ನಿಮ್ಮ ಏಜ್ಗಿಂತ ತುಂಬಾ ಮೆಚ್ಯೂರ್ ಆಗಿದ್ದೀರಾ ಅಂತ ಅನಿಸುತ್ತೆ ಫ್ರೆಂಡ್ಸ್. ಅಂದರೆ ನಿಮ್ಮ ಏಜ್ ಗ್ರೂಪಲ್ಲಿರೋರು ರಿಲೇಷನ್ಶಿಪ್ ಬಗ್ಗೆ, ಲೈಫ್ ಬಗ್ಗೆ ಹೆಂಗೆ ಯೋಚನೆ ಮಾಡ್ತಾರೆ ಅದಕ್ಕಿಂತ ಒಂದು ಸ್ಟೆಪ್ಪು ಮುಂದೆ ಹೋಗಿ ನೀವು ಯೋಚನೆ ಮಾಡ್ತೀರಾ ಅಂತ ಅನಿಸುತ್ತೆ ಫ್ರೆಂಡ್ಸ್. ಮೇ ಬಿ ನೀವು ಟೆಂಪರರಿ ಆಗಿ ರಿಲೇಷನ್ಶಿಪ್ಸಲ್ಲಿರೋದಕ್ಕೆ ಇಷ್ಟಪಡೋದಿಲ್ಲ. ನೀವು ಇಷ್ಟಪಡೋದಾದರೆ ಅದು ನೀವು ಮ್ಯಾರೇಜ್ ಮಾಡ್ಕೊಳೋ ಪಾರ್ಟ್ನರ್ನೇ ಆಗಿರಬೇಕು ಅಂತ ಅಂದ್ಕೊಂಡಿರ್ಬೋದು ಫ್ರೆಂಡ್ಸ್. ಮೇ ಬಿ ಒನ್ ಪರ್ಸನ್ ಫಾರ್ ಲೈಫ್ ಅಂತ ನೀವು ಥಿಂಕ್ ಮಾಡೋರಾಗಿರ್ಬೋದು. ಸೊ ನಿಮ್ಮ ಏಜ್ಗಿಂತ ಹೆಚ್ಚಿಗೆ ಒಂದು ಸ್ಟೆಪ್ ಮುಂದೆ ಹೋಗಿ ಯೋಚನೆ ಮಾಡ್ತೀರಾ. ನೀವು ತುಂಬ ಮೆಚ್ಯೂರ್ ಪರ್ಸನ್ ಅಂತ ಅನಿಸುತ್ತೆ ಫ್ರೆಂಡ್ಸ್. ಈ ಮೆಚ್ಯೂರಿಟಿ ಅವ್ರಿಗೆ ತುಂಬ ಇಷ್ಟ ಆಗಿರ್ಬೋದು. ಮೈ ಫಸ್ಟ್ ಮೀಟ್ ವಿತ್ ಯು ವಿಲ್ ಆಲ್ವೇಸ್ ಬಿ ಮೆಮೊರೇಬಲ್. ಸೊ ಫ್ರೆಂಡ್ಸ್, ಫಸ್ಟ್ ಟೈಮು ನೀವು ಅವ್ರನ್ನ ಮೀಟ್ ಮಾಡಿದಾಗ ಇಲ್ಲ ಅವ್ರು ನಿಮ್ಮನ್ನ ಮೀಟ್ ಮಾಡಿದಾಗ ಎಲ್ಲಿ ಮೀಟ್ ಮಾಡಿದ್ರು, ಮೇ ಬಿ ವರ್ಕ್ ಸಿಚುವೇಷನಲ್ಲಿ ಮೀಟ್ ಮಾಡಿರ್ಬೋದು, ನಾನು ಆಗಲೇ ಹೇಳ್ದಂಗೆ ಫ್ರೆಂಡ್ಸು ಕೊಲೀಗ್ ಆಗಿರ್ಬೋದು ಫ್ರೆಂಡ್ಸ್. ನೀವು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅವರಿಗೆ ತುಂಬ ಮೆಮೊರೇಬಲ್ ಆಗಿ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ಆಫ್ಟರ್ ಮ್ಯಾರೇಜೂ ಈ ಫಸ್ಟ್ ಮೀಟಿಂಗ್ನ ಅವರು ನೆನಪಲ್ಲಿ ಇಟ್ಕೊತಾರೆ, ಮರೆಯೋದಿಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್. ಸೊ ಫಸ್ಟ್ ಟೈಮ್ ನೀವು ಇಬ್ಬರು ಮೀಟ್ ಮಾಡಿದ್ದು ಅವರಿಗೆ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಲೆಟರ್ ಡಿ ಬಂದಿದೆ. ನಿಮ್ಮ ಇನಿಷಿಯಲ್ ಇಲ್ಲ ಅವ್ರ ಇನಿಷಿಯಲ್ ನೇಮ್ ಲೆಟರ್ ಡಿ ಆಗಿರ್ಬೋದು ಫ್ರೆಂಡ್ಸ್. I like your kindness, maturity and leadership attitude, still down to earth. ಸೊ ಫ್ರೆಂಡ್ಸ್, ಇಲ್ಲಿ ನೀವು ತುಂಬ ಮೆಚ್ಯೂರ್ ಪರ್ಸನ್ ಆಗಿದ್ರೂ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ. ಅಂದರೆ ನೀವು ತುಂಬಾ ನೋಡೋದಕ್ಕೂ ಚೆನ್ನಾಗಿದ್ದೀರಾ, ಮತ್ತು ನೀವು ಹೇಗೆ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡ್ತೀರಾ ಅದನ್ನು ಒಳ್ಳೆ ರೀತಿಯಲ್ಲಿ ಥಿಂಕ್ ಮಾಡ್ತೀರಾ. ನೀವು ಹೇಗೆ ಇಷ್ಟು ಒಳ್ಳೆಯವರಾಗಿ, ಇಷ್ಟು ಬ್ಯೂಟಿಫುಲ್ ಇಲ್ಲ ಹ್ಯಾಂಡ್ಸಮ್ ಆಗಿದ್ರೂ ಇಷ್ಟೆಲ್ಲ ಒಳ್ಳೆ ಕ್ವಾಲಿಟೀಸು ನಿಮ್ಮಲ್ಲಿ ಒಬ್ಬರಲ್ಲೇ ಹೆಂಗಿರೋದಕ್ಕೆ ಸಾಧ್ಯ ಅಂತ ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ಬೋದು ಫ್ರೆಂಡ್ಸ್. ಇದು ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಹೆಂಗೆ ನೋಡ್ತಾರೆ ಅಂತ. ಹಾಗಾಗಿ ಮೇ ಬಿ ನೀವು ನಾನು ಅಷ್ಟೊಂದು ಇಂಟೆಲಿಜೆಂಟ್ ಅಲ್ಲ, ನಾನು ಅಷ್ಟೊಂದು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತೇನಾದರೂ ಇನ್ಫೀರಿಯರ್ ಕ್ವಾಲಿಟೀಸ್ ನಿಮಗಿದ್ರೆ ಅದು ನಿಜ ಅಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ಪಾರ್ಟ್ನರಿಗೆ ನೀವು ಹೆಂಗಿದ್ದೀರಾ ಹಾಗೆ ಇಷ್ಟ ಆಗ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈ ಮೆಸೇಜ್ ಏನು ಹೇಳ್ತಿದೆ ಅಂದರೆ, ನೀವು ಒಳಗಿಂದನೂ ಮತ್ತು ಹೊರಗಿಂದನೂ ಬ್ಯೂಟಿಫುಲ್ ಪರ್ಸನ್ ಅಂತ ಅವರು ಅಂದ್ಕೊಳ್ತಾರೆ ಫ್ರೆಂಡ್ಸ್. ಅಂದರೆ ನೀವು ನೋಡೋಕ್ಕಷ್ಟೇ ಚೆನ್ನಾಗಿರೋದಲ್ಲ, ಒಳಗಡೆಯಿಂದನೂ ತುಂಬ ಒಳ್ಳೆಯ ಮನುಷ್ಯ ಅಂತ ಅವ್ರಿಗೆ ಅನಿಸುತ್ತೆ ಫ್ರೆಂಡ್ಸ್. I have a romantic past. Will you accept me? My heart was broken badly. ಸೊ ಫ್ರೆಂಡ್ಸ್, ಇದು ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ಪು ಬಗ್ಗೆ ಅನಿಸುತ್ತೆ ಫ್ರೆಂಡ್ಸ್. ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ ಬಗ್ಗೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಶೇರ್ ಮಾಡಿರ್ತೀರ, ಮತ್ತು ಅದರಿಂದ ಅವರು ನಿಮಗೆ ಎಷ್ಟು ನೋವಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊತಾರ ಅನ್ನೋ ಡೌಟ್ ನಿಮಗಿರ್ಬೋದು ನೀವು ಅವ್ರಿಗೆ ಪ್ರಪೋಸ್ ಮಾಡೋಕ್ಕೆ ಮುಂಚೆ. ಬಟ್ ಇದು ಅವ್ರು ಅಕ್ಸೆಪ್ಟ್ ಮಾಡ್ಕೊತಾರೆ, ನಿಮಗೆ ಎಷ್ಟು ನೋವಾಗಿದೆ ಅದನ್ನು ಹೀಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್.
My love language is action. I feel difficult sometimes to tell. ಸೊ ಫ್ರೆಂಡ್ಸ್, ನೀವು ಆಗಲೇ ಒಂದು ಮೆಸೇಜ್ ಬಂದಿತ್ತು. ಸೊ ಇಲ್ಲಿ ಆಲ್ರೆಡಿ ಒಂದು ಮೆಸೇಜ್ ಬಂದಿತ್ತು ಫ್ರೆಂಡ್ಸ್. ಅದರಲ್ಲಿ ಒಂದು ಸೆಕೆಂಡ್. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು 2 ಮೆಸೇಜ್ ಬಂದಿದೆ. ಸೊ ಇದೇನೆಂದರೆ, ನೋ ಒನ್ ಅಂಡರ್ಸ್ಟ್ಯಾಂಡ್ಸ್, ಐ ಆಮ್ ಟೂ ಲೇಟ್ ಬಟ್ ನೌ ಐ ಅಂಡರ್ಸ್ಟ್ಯಾಂಡ್, ಐ ವಿಲ್ ನೆವರ್ ಫೈಂಡ್ ಸಮ್ ಒನ್ ಲೈಕ್ ಯು. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು, ನಾನು ಆಗಲೇ ಹೇಳಿದೆ ನಿಮಗೆ. ಸೊ ಆ್ಯಕ್ಷನ್ನು ನಿಮ್ಮ ಲವ್ ಲ್ಯಾಂಗ್ವೇಜ್ ಆಗಿರುತ್ತೆ ಫ್ರೆಂಡ್ಸ್. ಅಂದರೆ ನಿಮಗೆ ಮಾತಲ್ಲಿ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಆಗಿರ್ಬೋದು. ಆ್ಯಕ್ಷನ್ಸ್ನ ಅಂದರೆ ನಿಮಗೆ ನಿಮ್ಮ ಪಾರ್ಟ್ನರಿಗೆ ಏನು ಬೇಕು ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡೋರಾಗಿರ್ತೀರ. ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು, ಅವ್ರು ಹೇಳೋಕ್ಕೂ ಮುಂಚೆ ಅರ್ಥ ಮಾಡ್ಕೊಳೋದು, ಅವ್ರ ನೀಡ್ಸ್ನ ಅರ್ಥ ಮಾಡ್ಕೊಳೋದು, ಅವ್ರ ಫೀಲಿಂಗ್ಸು ಎಮೋಷನ್ಸ್ನ ಅರ್ಥ ಮಾಡ್ಕೊಳೋದು, ಆ ಥರದವ್ರು ಆಗಿರ್ತೀರ. ಸೊ ಅದು ಅವ್ರು ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ಬರೀ ಮಾತಲ್ಲಿ ಹೇಳೋರಲ್ಲ, ನೀವು ಆ್ಯಕ್ಷನ್ಸಲ್ಲಿ ತೋರಿಸೋರು, ಹಾಗಾಗಿ ಅವ್ರಿಗೆ ಇಷ್ಟ ಆಗ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇನ್ನೊಂದು ಮೆಸೇಜ್ ಬಂದು, ನೋ ಒನ್ ಹ್ಯಾಸ್ ಅಂಡರ್ಸ್ಟುಡ್ ಮೀ ಲೈಕ್ ಯು ಡೂ. ಸೊ ಫ್ರೆಂಡ್ಸ್, ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಷ್ಟು ಚೆನ್ನಾಗಿ ಬೇರೆಯವ್ರು ಯಾರೂ ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅವ್ರಿಗೆ ಅನಿಸುತ್ತೆ ಫ್ರೆಂಡ್ಸ್. ಅಂದರೆ ಮೇ ಬಿ ಕೆಲವೊಬ್ಬರು ಅವ್ರು ಹೆಂಗೆ ಥಿಂಕ್ ಮಾಡ್ತಾರೆ, ಆ ಥಾಟ್ಸ್ನ ಬೇರೆಯವ್ರ ಜೊತೆ ಶೇರ್ ಮಾಡಿದ್ರೆ ಅವರು ಅರ್ಥ ಮಾಡ್ಕೊಳಲ್ಲ ಬೇರೆಯವರು ಅಂತ ಅವ್ರಿಗೊಂದು ಥಾಟ್ ಇರ್ಬೋದು ಫ್ರೆಂಡ್ಸ್. ಅಂದರೆ ನಾನು ಏನೇ ಹೇಳಿದ್ರು ನನ್ನನ್ನು ಅರ್ಥ ಮಾಡ್ಕೊಳೋರು ಯಾರೂ ಇಲ್ಲ ಅಂತ ಮೇ ಬಿ ಅವ್ರ ಫ್ರೆಂಡ್ಸೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅವ್ರಿಗೆ ಅನಿಸಿರ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಮೇ ಬಿ ಅವ್ರು ಹೆಂಗೆ ಫೀಲ್ ಮಾಡ್ತಾರೆ, ಅವ್ರಿಗೆ ಏನು ಅನಿಸುತ್ತೆ ಅನ್ನೋದನ್ನ ಬೇರೆಯವ್ರ ಜೊತೆ ಶೇರ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿರ್ಬೋದು. ಮೇ ಬಿ ನೀವು ಅವ್ರ ಲೈಫಲ್ಲಿ ಬಂದಮೇಲೆ ನೀವು ಅವ್ರನ್ನ ಅರ್ಥ ಮಾಡ್ಕೊಳೋದು ನೋಡಿ ಅವ್ರಿಗೆ ತುಂಬಾ ನೀವು ಇಷ್ಟ ಆಗಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋ ಒನ್ ಹ್ಯಾಸ್ ಅಂಡರ್ಸ್ಟುಡ್ ಮೀ ಲೈಕ್ ಯು ಡೂ. ಸೊ ನಿಮ್ಮ ಥರ ಅವರನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅವ್ರಿಗೆ ಅನಿಸುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಪೈಲ್ 2 ಚೂಸ್ ಮಾಡಿದವ್ರ ರೀಡಿಂಗು. ಸೊ ಫ್ರೆಂಡ್ಸ್, ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಿಮಗೆ ಬೇರೆ ಯಾವುದಾದ್ರೂ ರೀಡಿಂಗ್ಸ್ ಬೇಕು, ಸ್ಪೆಸಿಫಿಕ್ಕಾಗಿ ನಿಮಗೇನಾದರೂ ಥಾಟ್ಸ್ ಇದ್ದರೆ ಯಾವ ಥರ ರೀಡಿಂಗ್ ಬೇಕು ಅಂತ ನೀವು ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ನಾನು ಅದನ್ನ ನೋಡಿ ರೀಡಿಂಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.